ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಶ್ರುತಿ. ಈ ವಿಡಿಯೋದಲ್ಲಿ ಆ್ಯಕ್ಚುಯಲ್ ದ ಸ್ಟ್ರಗಲ್ ಬಿಗನ್ಸ್. ಯಾವ ಸ್ಟ್ರಗಲ್? ಫ್ರೀಡಮ್ ಸ್ಟ್ರಗಲ್. ಓಕೆ, ಇಷ್ಟು ವೀಡಿಯೋಸಲ್ಲಿ ನಾವೇನು ನೋಡಿದ್ವಿ, ಅಪ್ರೈಸಿಂಗ್ಸ್, ರೆಬೆಲಿಯನ್, ಇದೆಲ್ಲ ಏನು ಜಸ್ಟ್ ಒಂದು ರೀಜನ್ನಿಗೆ ಮಾತ್ರ ಸಂಬಂಧಪಟ್ಟಿರೋದಾಗಿರ್ತಿತ್ತು. ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ಆಗ್ತಿದ್ದಂತಹ ಅಪ್ರೈಸಿಂಗ್ಸ್, ರಿವೋಲ್ಟ್ಸ್ ಆಗಿರ್ತಿತ್ತು. ಹಬ್ಬ ಅಂದರೆ 1857 ರಿವೋಲ್ಟು ಒಂಚೂರು ಎಕ್ಸ್ಟೆಂಡ್ ಆಗಿತ್ತು ಬಿಟ್ಟರೆ ಇನ್ನೆಲ್ಲ ಅಷ್ಟೇ ಪರ್ಟಿಕ್ಯುಲರ್ ಒಂದು ರೀಜನ್ನಿಗೆ ಸಂಬಂಧಪಟ್ಟಿರೋದಾಗಿರ್ತಾಯಿತ್ತು. ಇನ್ನು ಇಲ್ಲಿ ಮಾಡರೇಟ್ಸ್ ಬರ್ತಾರೆ, ಎಕ್ಸ್ಟ್ರೀಮಿಸ್ಟ್ ಆ್ಯಂಡ್ ರೆವಲ್ಯೂಷನರೀಸ್ ಬರ್ತಾರೆ, ಆಲ್ ಇಂಡಿಯಾ ಮೂಮೆಂಟ್ಸ್ ನಡೆಯುತ್ತೆ. ಓಕೆ, ಇಲ್ಲಿ ಈಗ ಫಸ್ಟು ನಾವು ಏನೇನು ಡಿಸ್ಕಸ್ ಮಾಡ್ತಾಯಿದ್ದೀವಿ ಈ ವಿಡಿಯೋದಲ್ಲಿ ಅಂದರೆ ಪೊಲಿಟಿಕಲ್ ಅಸೋಸಿಯೇಷನ್ಸ್. ಬಿಫೋರ್ INC ಏನೇನು ಪೊಲಿಟಿಕಲ್ ಆರ್ಗನೈಸೇಷನ್ ಆರ್ ಅಸೋಸಿಯೇಷನ್ಸ್ ಇದ್ವು ಅವನ್ನ ನೋಡ್ತಾ ಇದ್ವಿ. ಮಾಡರೇಟ್ ಫೇಸ್, ಅವರು ಐಡಿಯಾಲಜಿ ಏನು, ಯಾರ್ಯಾರು ಬರ್ತಾರೆ ಮಾಡರೇಟ್ ಫೇಸಲ್ಲಿ, ಆಮೇಲೆ ಮಿಲಿಟೆಂಟ್ಸು, ಫಸ್ಟ್ ಫೇಸ್ ಆಫ್ ರೆವಲ್ಯೂಷನರಿ ಆ್ಯಕ್ಟಿವಿಟೀಸ್, ಇದಿಷ್ಟು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಓಕೆ, ಈಗ ನ್ಯಾಷನಲಿಸಮ್ ಇಲ್ಲ ಇಂಡಿಯಾದಲ್ಲಿ, ಇಂಡಿಯನ್ ಸಿಟಿಸನ್ಸ್ಗೆ ಇಲ್ಲವೇ ಇಲ್ಲ, ಅದು ಬರೋದು ಇಲ್ಲ ಅಂತೇಳ್ಬಿಟ್ಟು ಬ್ರಿಟಿಷರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಹಾಗಾದರೆ ಈ ನ್ಯಾಷನಲಿಸಮ್ ಯಾವ ಥರ ಹುಟ್ಟಿತು, ಕಾರಣ ಏನಾಯಿತು ಅನ್ನೋದಕ್ಕೆ ಇದು ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ. ಫುಲ್ಲು ಇದೇ ವಿಡಿಯೋ ಮಾಡಿಬಿಡ್ಬೋದು ಮಾಡಿದ್ರೆ, ಅಷ್ಟು ಕಾರಣ ಸಿಗುತ್ತೆ. ಮಾಡರ್ನ್ ಎಜುಕೇಷನ್, ವೆಸ್ಟರ್ನ್ ಥಾಟ್ಸನ್ನೇ ಯಾವ ಥರ ನ್ಯಾಷನಲಿಸಮ್ನ ರೈಸ್ ಮಾಡೋದಕ್ಕೆ ಕಾರಣ ಆಯಿತು ಅಂತಲೇ ಒಂದು ವಿಡಿಯೋ ಮಾಡ್ಬೋದು. ಸೊ ಇದಿಷ್ಟು ಅಷ್ಟೇ, ತುಂಬ ಲ್ಯಾಗ್ ಆಗುತ್ತೆ ವಿಡಿಯೋ. ಸೊ ಜಸ್ಟ್ ಒಂದೊಂದು ಪಾಯಿಂಟ್ ಹೇಳ್ತಾ ಮುಗಿಸ್ಬಿಡ್ತೀನಿ. ಓಕೆ, ಮಾಡರ್ನ್ ಎಜುಕೇಷನ್ ಆ್ಯಂಡ್ ವೆಸ್ಟರ್ನ್ ಥಾಟ್ಸ್ ಯಾವ ರೀತಿ ಅಂದರೆ ಮೆಕಾಲೇಸ್ ಎಜುಕೇಷನ್ ಪಾಲಿಸಿ ಬರುತ್ತೆ. ಇದು ಮೇಯ್ನ್ ಥೀಮ್ ಏನು ಅಂತ ಹೇಳಿದ್ರೆ, ಅವರಿಗೆ ಇಂಟಲೆಕ್ಚುವಲ್ಸ್ ಬೇಕು, ಅವರು ಕ್ಲರ್ಕ್ ವರ್ಕ್ಗೆ ಬೇಕು. ಅದಾದಮೇಲೆ ಅವ್ರಿಗೆ ವೆಸ್ಟರ್ನ್ ಟೇಸ್ಟ್ ಇರುವಂಥ ಪೀಪಲ್ ಬೇಕು, ಅವ್ರ ಗೂಡ್ಸ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ. ಅವರು ಬೈ ಮಾಡಬೇಕಲ್ಲ ಅವರ ವೆಸ್ಟರ್ನ್ ಗೂಡ್ಸ್ನ, ಅದಕ್ಕೆ. ಸೊ ಇಂಡಿಯನ್ ಪೀಪಲ್ ವೆಸ್ಟರ್ನ್ ಟೇಸ್ಟ್, ಅವ್ರ ಗೂಡ್ಸಿಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಆವಾಗ. ಅದಕ್ಕೆ ಬೇಕಾಗಿತ್ತು. ಕ್ಲರ್ಕ್ ವರ್ಕ್ಗೆ ಅಲ್ಲಿಂದ ಕರ್ಕೊಂಬರೋಕ್ಕಾಗೋದಿಲ್ಲ, ಇಲ್ಲೇ ಒಬ್ಬರು ಬೇಕಾಗಿತ್ತು. ಆಮೇಲೆ ಅಲ್ಲಿಂದ ಕರ್ಕೊಂಬರೋರಿಗೆ ಸ್ಯಾಲ್ರಿಯಲ್ಲೇ ಜಾಸ್ತಿ ಕೊಡಬೇಕು, ಇಲ್ಲಾದರೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಮುಗ್ದೋಗ್ಬಿಡತ್ತೆ. ಸೊ ಅವ್ರದ್ದೊಂದು ಮೆಕಾಲೆ ಎಜುಕೇಷನ್ ಪಾಲಿಸಿ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಆಮೇಲೆ ವೆಸ್ಟರ್ನ್ ಥಾಟ್ಸ್ ಎಲ್ಲ ಬಂದಮೇಲೆ ಈಗ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು, ರಾಜಾರಾಮ್ ಮೋಹನ್ ರಾಯ್, ಇವರೆಲ್ಲ ಯಾವ ಥರ ರಿಲಿಜಿಯಸ್ ಮೂಮೆಂಟ್ಸ್ ಮಾಡ್ತಾರೆ, ರಿಫಾರ್ಮ್ ಮೂಮೆಂಟ್ಸು. ಇದು ಎಲ್ಲದಕ್ಕೂ ಮೇಯ್ನ್ ಕಾರಣ ಅಲ್ಲ ಅಂದರೂ ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು. ಈ ವೆಸ್ಟರ್ನ್ ಥಾಟ್ಸ್, ಪ್ರಪಂಚದಲ್ಲಿ ಬೇರೆ ಬೇರೆ ಸಂಸ್ಕೃತಿ ಯಾವ ಥರ ಇದೆ, ಕಲ್ಚರ್ಸ್ ಯಾವ ಥರ ಇದೆ ಎಲ್ಲನೂ ತಿಳ್ಕೊಂಡು ಒಂದು ರ್ಯಾಷನಲ್ ಥಿಂಕಿಂಗ್ ಮೇಲೆ ಓಕೆ ನಾವು ಈ ಥರ ಚೇಂಜ್ ಆಗಬೇಕು, ನಮ್ಮದ್ರಲ್ಲಿ ಈ ಥರ ರಿಫಾರ್ಮ್ಸ್ ಬರಬೇಕು. ಆಮೇಲೆ ಹೊರ್ಗಡೆ ಎಲ್ಲ ಈಗ ಯಾವುದು ಫ್ರೆಂಚ್ ರೆವಲ್ಯೂಷನ್ ನೋಡಿದ್ವಿ, ಅಲ್ಲಿ ಈಕ್ವಾಲಿಟಿ, ಲಿಬರ್ಟಿ ಈ ಥರದ್ದನ್ನು ನೋಡಿ ಇಲ್ಲೂ ಯಾಕಿಲ್ಲ ಅದು ಅನ್ನೋದ್ರ ಮೇಲೆ ನಮ್ಮ ದೇಶದಲ್ಲೂ ಇದು ಬರಬೇಕು ಅಂತೇಳಿ ಅಲ್ಲಿ ನ್ಯಾಷನಲಿಸಮ್ ಹುಟ್ಟೋದಕ್ಕೆ ಕಾರಣ ಆಯಿತು. ಇನ್ನು ರೋಲ್ ಆಫ್ ಪ್ರೆಸ್ ಆ್ಯಂಡ್ ಲಿಟ್ರೇಚರ್ ಅಂದರೆ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟು, ಸೆನ್ಸರ್ಶಿಪ್ಪು, ಇದು ಎಲ್ಲನೂ ಅಷ್ಟೆ. ಆಮೇಲೆ ಎಕನಾಮಿಕ್ ಎಕ್ಸ್ಪ್ಲಾಟೇಷನ್, ಈ ಥರ ಓವರ್ ರೆವೆನ್ಯೂ ಪಾಲಿಸೀಸಿಂದ ರೈತರಿಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾಯಿದ್ರೆ, ನೆಕ್ಸ್ಟು ರಾಜರು ಕೆಳಗಡೆ ಇದ್ದಂಥ ಆರ್ಟಿಸ್ಟು, ಡ್ಯಾನ್ಸರ್ಸು ಇವರೆಲ್ಲ ಕೆಲಸ ಕಳ್ಕೊಂಡು ಅನ್ಎಂಪ್ಲಾಯ್ಡ್ ಆಗಿ ಮತ್ತೆ ಅಗ್ರಿಕಲ್ಚರಿಗೆ ಬಂದರು. ಮತ್ತು ಅಲ್ಲಿ ನೋಡಿದ್ರೆ ಅಲ್ಲಿ ಅದೇ ಎಕ್ಸ್ಪ್ಲಾಟೇಷನ್ ಅದು ಆಗಲೇ ಅದು ಏನು ಪ್ರೊಫೆಷನ್ನು ತುಂಬ ಬೆಳವಣಿಗೆ ಆಗಿರೋದಲ್ಲ, ಅಗ್ರಿಕಲ್ಚರು ಅದು ಒದ್ದಾಡ್ತಾ ಇರೋದು ಅದೂ. ಸೊ ಅದಾದಮೇಲೆ ಇಂಡಸ್ಟ್ರಿಗೆ ಬಂದರೆ ಅವ್ರದ್ದೆಲ್ಲ ಮಿಷಿನರಿ ಪ್ರಾಡಕ್ಟ್ಸು ಚೀಪ್ ಆ್ಯಂಡ್ ಬೆಸ್ಟ್, ಇವ್ರದ್ದು ತುಂಬ ಟೈಮ್ ಹಿಡಿಯುತ್ತೆ, ಕ್ವಾಲಿಟಿ ಇರುತ್ತೆ, ಬಟ್ ನೋ ಡಿಮ್ಯಾಂಡ್. ಆ ಚೀಪ್ ಆ್ಯಂಡ್ ಬೆಸ್ಟ್ ಪ್ರಾಡಕ್ಟ್ಸ್ ಮುಂದೆ ಇವ್ರ ಪ್ರಾಡಕ್ಟ್ಸು ವರ್ಕ್ ಆಗ್ತಿಲ್ಲ. ಸೊ ಇಂಡಸ್ಟ್ರಿನೂ, ಕಾಟೇಜ್ ಇಂಡಸ್ಟ್ರಿನೂ ಬಿದ್ದೋಗಿದೆ. ಅಂಡರ್ಸ್ಟ್ಯಾಂಡ್ ದ ಟ್ರೂ ನೇಚರ್ ಆಫ್ ಬ್ರಿಟಿಷ್ ರೂಲ್. ಪ್ರತಿಯೊಂದು ಅವರೇನು ಆ್ಯಕ್ಟ್ಸ್ ತರ್ತಾಯಿದ್ರು, ರೆಗ್ಯುಲೇಷನ್ ತರ್ತಾಯಿದ್ರು. ಈಗ ಮೆಕಾಲೆಸ್ ಎಜುಕೇಷನ್ ಪಾಲಿಸಿನೇ ನೋಡಿದ್ರೆ ಅದ್ರ ಹಿಂದೆ ಇರೋ ಸತ್ಯ ಏನು, ಓಕೆ ಆ ಥರ
ಅರ್ಥ ಮಾಡ್ಕೊಳ್ತಾ ಅವ್ರ ಟ್ರೂ ನೇಚರ್ ಅದಾದಮೇಲೆ ಇನ್ನೂ ಬಿಗ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಡೆಕ್ಕನ್ ರಿಯಾಟ್ ನೋಡ್ತೀವಲ್ವ 1875 ಅದೇನಕ್ಕಾಗಿದ್ದು, ಅವರು ಫೆಮೈನ್ ಅವ್ರನ್ನ ನರಳ್ತಿದ್ದಾರೆ ಡೆಕ್ಕನ್ ರೀಜನಲ್ಲಿ. ಇವರು ಅಲ್ಲಿ ರಾಯಲ್ ದರ್ಬಾರ್ ಸೆರೆಮನೀಸ್ ಅದು ಇದು ಮಾಡ್ತಾ ಇರ್ತಾರೆ. ಅದಾದಮೇಲೆ ಪ್ಲೇಗ್ದೊಂದು ಸಿಚುಯೇಷನ್ ಬರುತ್ತೆ, ಮೇ ಬಿ ಅದು ಬಾಂಬೆ ರೀಜನ್ ಅಂತ ಅಂದ್ಕೊತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಓಕೆ, ಅಲ್ಲೂ ಕೂಡ ತುಂಬ ಅದು ಪ್ಲೇಗ್ ಬಂದಿದ್ರೆ ಜನನ್ನ ತುಂಬ ಎಕ್ಸ್ಪ್ಲಾಯ್ಟ್ ಮಾಡ್ತಿರ್ತಾರೆ, ಅನ್ಹ್ಯೂಮನ್ ಆಗಿ ನಡೆಸ್ಕೊತಾರೆ ಜನನ. ಇದೆಲ್ಲನೂ ರೀಸನ್ ಆಗುತ್ತೆ. ಸೋಷೋ ರಿಲಿಜಿಯಸ್ ಮೂಮೆಂಟ್ಸು, ಏನು ಆರ್ಯ ಸಮಾಜ, ಬ್ರಹ್ಮ ಸಮಾಜ್, ಇವೆಲ್ಲನೂ ಸ್ವಲ್ಪ ಚೇಂಜಸ್ ತಂದವು. ಇನ್ನು ನಮ್ಮನ್ನು ಯುನೈಟ್ ಮಾಡಿದ್ವು, ನ್ಯಾಷನಲಿಸಮ್ನ ಹುಟ್ಟಾಕಿದ್ವು. ಆಮೇಲೆ ಯುನಿಫಿಕೇಷನ್ ಆಫ್ ಅ ನೇಷನ್ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕಲಿ, ಪೊಲಿಟಿಕಲ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಆಮೇಲೆ ಬ್ರಿಟಿಷ್ ಅವ್ರ ರೂಲ್ಸ್ಗಳೇ ಆಗಿರ್ಬೋದು, ಎಲ್ಲರಿಗೂ ಈಕ್ವಲ್. ಅವ್ರು ಅದು ನಾವು ಮಿಂಟೋ ಮಾರ್ಲೆ ಅದೆಲ್ಲ ಆಮೇಲೆ ಬರೋದು, 1919 ಇದೆಲ್ಲ ಅದಕ್ಕೂ ಮುಂಚೆ. ಆ ರೂಲ್ಸ್ ಎಲ್ಲ ಎಲ್ಲರಿಗೂ ಒಂದೇ. ಸೊ ಅದೆಲ್ಲ ಯಾವುದೇ ಧರ್ಮ ಆಗಿರಿ ಏನೇ ಆಗಿರಿ ಒಂದೇ ರೂಲ್ಸ್ ಒಂದೇ ರೆಗ್ಯುಲೇಷನ್, ಇದೆಲ್ಲ ಯುನೈಟ್ ಮಾಡಿದ ಥಿಂಗ್ಸು. ಆಮೇಲೆ ರೀಡಿಸ್ಕವರಿ ಆಫ್ ಅ ಪಾಸ್ಟ್. ಓಕೆ, ಒಬ್ಬ ಸಾಂಸ್ಕ್ರಿಟ್ ಪ್ರೊಫೆಸರ್ ಬರ್ತಾರೆ ಫಾರಿನ್ನಲ್ಲಿ. ಅವ್ರು ಬಂದು ಇಂಡಿಯಾ ಏನಿದೆ, ಇಂಡಿಯಾದಲ್ಲಿ ಸಾಂಸ್ಕ್ರಿಟ್ ಲ್ಯಾಂಗ್ವೇಜ್ ಇಟ್ ಈಸ್ ಅ ಮದರ್ ಆಫ್ ಆಲ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಾರೆ. ಆಮೇಲೆ ಇಂಡಿಯನ್ಸ್ ಆ್ಯಂಡ್ ಆರ್ಯನ್ಸ್ ಆರ್ ಫ್ರಮ್ ಅ ಸೇಮ್ ರೇಸ್ ಅಂತ ಹೇಳ್ತಾರೆ. ಇದೆಲ್ಲನೂ ನಮಗೆ ಇದ್ದಂಥ ಕಾನ್ಫಿಡೆನ್ಸ್ನ ಇನ್ನೂ ಜಾಸ್ತಿ ಮಾಡುತ್ತೆ. ಆ್ಯಂಡ್ ಕಾಂಟೆಂಪ್ರರಿ ಗ್ಲೋಬಲ್ ಈವೆಂಟ್ಸ್, ಏನು ಫ್ರೆಂಚ್ ರೆವಲ್ಯೂಷನ್, ಅಮೇರಿಕನ್ ರೆವಲ್ಯೂಷನ್ಸ್, ಇದೆಲ್ಲನೂ ಮೋಟಿವೇಟ್ ಮಾಡುತ್ತೆ. ಆ್ಯಂಡ್ ರೋಲ್ ಆಫ್ ಪೊಲಿಟಿಕಲ್ ಆರ್ಗನೈಸೇಷನ್ಸು, ಬಂಗ್ ಭಾಷಾ ಸಭಾ, ಆಮೇಲೆ ಮದ್ರಾಸ್ ನೇಟಿವ್ ಅಸೋಸಿಯೇಷನ್, ಮದ್ರಾಸಲ್ಲಿದೆ, ಬಾಂಬೆ, ಇಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಪೊಲಿಟಿಕಲ್ ನಾಲೆಡ್ಜನ್ನು, ಅವೇರ್ನೆಸ್ಸನ್ನು ಮೂಡಿಸುತ್ತೆ. ಇದೆಲ್ಲ ನ್ಯಾಷನಲಿಸಮ್ನ ಹುಟ್ಟಾಕತ್ತೆ. ಓಕೆ, ಬಂಗ್ ಭಾಷಾ ಸಭಾ, ಬಂಗ್ ಭಾಷಾ ಪ್ರಕಾಶಿಕ್ ಸಭಾ. ಓಕೆ, ಫಸ್ಟ್ ಇಟ್ ವಾಸ್ ಫಾರ್ಮ್ಡ್ ಇನ್ 1836. ಓಕೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಮೇ ಬಿ ರಾಜಾರಾಮ್ ಮೋಹನ್ ರಾಯ್ ಅಂತ ಹೇಳಿರ್ತೀನಿ, ಬಟ್ ಇದು ರಾಜಾರಾಮ್ ಮೋಹನ್ ರಾಯ್ ಅಲ್ಲ, ಈಸ್ ಅಸೋಸಿಯೇಟ್. ಅವ್ರ ಜೊತೆ ಇರೋ ಒಬ್ಬರೇ ಇದನ್ನು ಸ್ಟಾರ್ಟ್ ಮಾಡಿದ್ದು. ಯಾರು? ಗೌರಿಶಂಕರ್ ತರ್ಕಬರ್ಗಿಶ್. ಓಕೆ, ಫೋರ್ತ್ ಸ್ಟೇಟ್ಮೆಂಟ್ ಏನಿದೆ, ಇಟ್ ವಾಸ್ ಫೌಂಡೆಡ್ ಬೈ ರಾಜಾರಾಮ್ ಮೋಹನ್ ರಾಯ್ ಟು ಪ್ರಮೋಟ್ ಸೋಷಿಯಲ್ ರಿಫಾರ್ಮ್ಸ್. ಇದನ್ನು ಅವರ ಅಸೋಸಿಯೇಟ್ ಫಾರ್ಮ್ ಮಾಡೋದು. ಓಕೆ, ಇನ್ನೊಂದ್ಸಲ ಹೇಳ್ತೀನಿ ಅವ್ರ ಹೆಸರು, ಗೌರಿಶಂಕರ್ ತರ್ಕಬರ್ಗಿಶ್. ಓಕೆ, ಇನ್ 1836. It was among the earliest political association established in British India. Among earliest, among ಅನ್ನೋದು ಇಲ್ಲಿ moderate word. Among, one of the, many, ಈ ಥರದ್ದೆಲ್ಲ ಏನಂದರೆ ಅದು ತಪ್ಪಾಗೋದಕ್ಕೆ ಚಾನ್ಸ್ ಕಡಿಮೆ ಇರುತ್ತೆ. ಈಗ ಇದು ಇಟ್ ಈಸ್ ಅರ್ಲಿಯೆಸ್ಟ್ ಅಂತ ಹೇಳಿದ್ರೆ ಎಕ್ಸಾಕ್ಟಾಗಿ ಹೇಳ್ತಾ ಇದೆ ಅಂತ ಅರ್ಥ. ಅಮಾಂಗ್ ಆ್ಯಂಡ್ ಮೆನಿ ಓನ್ಲಿ ಅಂತಿದ್ರೆ ಚಾನ್ಸಸ್ ಕರೆಕ್ಟ್ ಆಗೋದಕ್ಕೆ ಸ್ಟೇಟ್ಮೆಂಟ್ ಜಾಸ್ತಿ ಇರುತ್ತೆ. ಮಾಡರೇಟ್ ವರ್ಡ್ಸ್ ಅಂತ ಕರಿತೀವಿ. ಓಕೆ, ಕರೆಕ್ಟ್ ಇದೆ. ಇಟ್ ವಾಸ್ ಫೌಂಡೆಡ್ ಬಿಫೋರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ INC. INC ಸ್ಟಾರ್ಟ್ ಆಗಿದೆ ಆವಾಗ 1885. ಸೊ ಇದು 1836. ಸೊ ಅರ್ಲಿಯೆಸ್ಟ್. It sought administrative reforms and greater participation of Indians in governance. ಕರೆಕ್ಟ್ ಇದೆ. ಈಗ ಏನಾದರೂ ಚೇಂಜಸ್ ಆಗಬೇಕು, ಇಲ್ಲ ಯಾವುದಾದ್ರೂ ಆ್ಯಕ್ಟ್ ತರಬೇಕು, ಪ್ರಾಬ್ಲಮ್ಸ್ ಇದೆ, ಗ್ರೀವಿಯನ್ಸ್ ಈ ಥರ ಇದ್ದರೆ ಅದಕ್ಕೆ ವಾಯ್ಸ್ ಆಗಿ ನಿಲ್ಲಲಿಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಓಕೆ, 1 and 2, 3 ಈ 3 ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಒಂದು ಮಾತ್ರ ತಪ್ಪು. ಇದನ್ನು ಫೌಂಡ್ ಮಾಡಿದ್ದು ರಾಜಾರಾಮ್ ಮೋಹನ್ ರಾಯ್ ಅಲ್ಲ. ಓಕೆ,
Next, with reference to landlord society, Zamindari Association. It founded in 1838 by prominent landlords of Bengal. ಕರೆಕ್ಟ್ ಇದೆ. ಯಾರು? ರಾಧಾಕಾಂತ ದೇಬ್. ಓಕೆ, ಇವರು ಧರ್ಮಸಭಾ ಅಂತ ಕೇಳಿದ್ವಿ. ಕೌಂಟರ್ ಸಭಾ ಫಾರ್ ಬ್ರಹ್ಮ ಸಮಾಜ್. ಓಕೆ, ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ ಅದು ಧರ್ಮಸಭಾ ಆ್ಯಂಡ್ ಬ್ರಹ್ಮ ಸಮಾಜ್, ರಾಧಾಕಾಂತ್ ದೇಬ್ ಇವರನ್ನು. ದೆನ್ ಆಮೇಲೆ ಬರೀ ರಾಧಾಕಾಂತ್ ದೇಬ್ ಅಲ್ಲ, ಅವ್ರ ಜೊತೆ ದ್ವಾರಕಾನಾಥ ಠಾಗೂರ್ ಕೂಡ ಇದ್ದಾರೆ. ಓಕೆ, ದೇಬೇಂದ್ರನಾಥ ಠಾಗೂರ್ ಬೇರೆ, ಅವರು ರವೀಂದ್ರನಾಥ ಠಾಗೂರ್ ಅವರ ಫಾದರ್, ಇವ್ರು ಬೇರೆ. ಇಟ್ಸ್ ವಾಟ್ ಟು ಪ್ರೊಟೆಕ್ಟ್ ಇಂಟ್ರೆಸ್ಟ್ ಆಫ್ ಜಮೀನ್ದಾರ್ಸ್ ಥ್ರೂ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಲೀಗಲ್ ಮೀನ್ಸ್. ಕರೆಕ್ಟ್ ಇದೆ ಇದು ಕೂಡ. ಜಮೀನ್ದಾರ್ಸ್ ಅವ್ರ ಇಂಟ್ರೆಸ್ಟ್ ಏನಿದೆ ಅದನ್ನು ವ್ಯಕ್ತಪಡಿಸೋದು. ಇಟ್ ರಿಗಾರ್ಡೆಡ್ ಆ್ಯಸ್ ಒನ್ ಆಫ್ ದ ಅರ್ಲಿಯೆಸ್ಟ್, ನೋಡಿ ಒನ್ ಆಫ್ ದ, ನಾನು ಆಗಲೇ ಹೇಳಿದೆ ಇದು ಕೂಡ ಮಾಡರೇಟ್ ವರ್ಡ್, ಒನ್ ಆಫ್ ದ ಅರ್ಲಿಯೆಸ್ಟ್ ಆರ್ಗನೈಸ್ಡ್ ಪೊಲಿಟಿಕಲ್ ಅಸೋಸಿಯೇಷನ್ ಇನ್ ಬ್ರಿಟಿಷ್ ಇಂಡಿಯಾ. ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. ಒನ್ ಆಫ್ ದ, ಈಗ ಫಸ್ಟ್ ಬಂದು ಬಂಗ್ ಭಾಷಾ ಸಭಾ, ಇದು ಸೆಕೆಂಡ್ ಒನ್. ಈಗ ಒನ್ ಆಫ್ ದ ಅರ್ಲಿಯೆಸ್ಟ್, ಇದು ರಿಗಾರ್ಡೆಡ್, ಇದು ಕರೆಕ್ಟಾಗಿ ಸ್ಟೇಟ್ಮೆಂಟು ಒನ್ ಆಫ್ ದ ಅಂತಿದೆ. ಇಟ್ ಈಸ್ ಅರ್ಲಿಯೆಸ್ಟ್ ಅಂತಿದ್ರೆ ಇದು ತಪ್ಪಾಗೋದು. ಒನ್ ಆಫ್ ದ ಅಂತಿದೆ, ಸೊ ಕರೆಕ್ಟ್. ಇಟ್ ರೀನೇಮ್ಡ್ ಆ್ಯಸ್ INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಆಫ್ಟರ್ 1885. ಅಂದರೆ ಇದು ಮರ್ಜ್ ಆಗುತ್ತೆ ಯಾವುದ್ರ ಜೊತೆ ಅಂತ ಹೇಳಿದ್ರೆ ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿ ಜೊತೆ ಮರ್ಜ್ ಆಗುತ್ತೆ ಇನ್ 1851. ಮರ್ಜ್ ಆಗಿ ಇದು ಬ್ರಿಟಿಷ್ ಇಂಡಿಯಾ ಸೊಸೈಟಿ ಆಗುತ್ತೆ. ಬ್ರಿಟಿಷ್ ಇಂಡಿಯಾ ಸೊಸೈಟಿ. ಓಕೆ, ಬಟ್ INC ಜೊತೆ ಅಲ್ಲ. 1, 2, 3 ಕರೆಕ್ಟ್ ಇದೆ. 4 ಯಾವುದಿದೆ ಅದನ್ನು ಎಲಿಮಿನೇಟ್ ಮಾಡೋದು. ವಿತ್ ರೆಫರೆನ್ಸ್ ಟು ದ ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿ. ಓಕೆ, ಜಮೀನ್ದಾರ್ ಅಸೋಸಿಯೇಷನ್ ಏನಿದೆ ಅದು ಮರ್ಜ್ ಆಗಿದ್ದು ಇದೆ ಸೊಸೈಟಿ ಜೊತೆ, ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿ ಜೊತೆ. ಇಟ್ ಸಾಟ್ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ ಇನ್ ಬ್ರಿಟಿಷ್ ಇಂಡಿಯಾ. ಕರೆಕ್ಟು. ಇಟ್ ಎನ್ಕರೇಜಸ್ ಪಬ್ಲಿಕ್ ಡಿಸ್ಕಷನ್ ಆನ್ ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್. ಹೌದು. It was one of the organizations that later contributed to the formation of British India Association. Okay, British India Society Association. Okay, ಕರಿಬೋದು. ಇದೇನಾಗುತ್ತೆ, ಅದ್ರ ಜೊತೆ ಮರ್ಜ್ ಆಗಿ ಬ್ರಿಟಿಷ್ ಇಂಡಿಯಾ ಸೊಸೈಟಿ ಆಗುತ್ತೆ. ಓಕೆ, ಇದು ಸ್ಟಾರ್ಟ್ ಆಗಿದ್ದು 1853. ಸಾರಿ 53 ಅಲ್ಲ 51 ಅದು ಮರ್ಜ್ ಆಗುತ್ತೆ. 43 ಇದು ಫಾರ್ಮ್ ಆಗೋದು. ಓಕೆ, ಇದು ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಏನಿದೆ ಬೆಂಗಾಲ್ ರೀಜನಲ್ಲಿ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಇದೇನೇನು ಮಾಡಿದೆ ಅಂದರೆ ಅಬಾಲಿಷನ್ ಆಫ್ ಸಾಲ್ಟ್ ಡ್ಯೂಟಿ, ಸ್ಟ್ಯಾಂಪ್ ಡ್ಯೂಟಿ, ಇದಕ್ಕೆಲ್ಲ ಪಿಟಿಷನ್ಗೆ ಕೊಡೋದಕ್ಕೆ ಇದು ಎನ್ಕರೇಜ್ ಮಾಡಿದೆ ಅಥವಾ ಪಾರ್ಟ್ ಆಫ್ ಇಟ್ ಅಂತ ಹೇಳ್ಬೋದು. ಆಮೇಲೆ ಆ್ಯಕ್ಟ್ ಆಫ್ 1853 ಏನಿದೆ, ಲಾಸ್ಟ್ ಆ್ಯಕ್ಟ್ ಅಂಡರ್ ಕಂಪನಿ. ಈ ಆ್ಯಕ್ಟಲ್ಲಿ ಸ್ವಲ್ಪ ಇವ್ರು ಹೇಳಿದಂತಹ ಡಿಮ್ಯಾಂಡ್ಸು ಕೂಡ ಕನ್ಸಿಡರ್ ಮಾಡಿದ್ದಾರೆ ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿದು. ಓಕೆ, ಸಾಲ್ಟ್ ಡ್ಯೂಟಿ ಅಬಾಲಿಷನ್ನು, ಸ್ಟ್ಯಾಂಪ್ ಡ್ಯೂಟಿ, ಆಮೇಲೆ 1853 ಇವರ ಹೇಳಿದಂಥ ಡಿಮ್ಯಾಂಡ್ಸ್ನು ಕೂಡ ಕನ್ಸಿಡರ್ ಮಾಡಿದ್ದಾರೆ. ಅವೆರಡು ಡ್ಯೂಟೀಸ್ನ ಅಬಲಿಷ್ ಮಾಡಿದ್ದಾರೆ. ಓಕೆ, ಇದು ಈ ಇಯರಲ್ಲಿ ಸ್ಟಾರ್ಟ್ ಆಗಿದ್ದು. 1851 ಮರ್ಜ್ ಆಗಿದ್ದು ಯಾವುದ್ರ ಜೊತೆ, ಜಮೀನ್ದಾರ್ ಅಸೋಸಿಯೇಷನ್ ಜೊತೆ. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ಅರ್ಲಿ ಪೊಲಿಟಿಕಲ್ ಅಸೋಸಿಯೇಷನ್ಸ್ ಇನ್ ಬ್ರಿಟಿಷ್ ಇಂಡಿಯಾ
arrange the following organization in chronological order to their establishment. ಓಕೆ, ಇಂಡಿಯನ್ ಲೀಗ್ ಯಾರಿದು ಸ್ಟಾರ್ಟ್ ಮಾಡಿದಂತ ಹೇಳಿದ್ರೆ ಶಿಶಿರ್ ಕುಮಾರ್ ಘೋಷ್ ಇನ್ 1875 ಓಕೆ, ಇದ್ರ ಆಬ್ಜೆಕ್ಟಿವ್ ಏನಂದರೆ ನ್ಯಾಷನಲಿಸಮ್ನ ಹುಟ್ಟಾಕಬೇಕು, ಜನರಲ್ಲಿ ಪೊಲಿಟಿಕಲ್ ಅವೇರ್ನೆಸ್ ಮೂಡಿಸ್ಬೇಕು. ಸೊ ಇದೇ ಇದರದ್ದು ಶಿಶಿರ್ ಕುಮಾರ್ ಘೋಷ್. ಓಕೆ, ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಬಂದು ದಾದಾಬಾಯಿ ನವರೋಜಿ, ಇದು ಲಂಡನ್ನಲ್ಲಿ ಸ್ಟಾರ್ಟ್ ಆಗೋದು ಇನ್ 1866 ಲಂಡನ್ನಲ್ಲಿ. ಇನ್ನು ಪೂನಾ ಸಾರ್ವಜನಿಕ ಸಭಾ ಬಂದು ಯಾರು ಕ್ರಿಯೇಟ್ ಮಾಡೋದಂತ, ಇದು ಬಾಂಬೆಯಲ್ಲಿ 1870 ಸ್ಟಾರ್ಟ್ ಆಗೋದು. ಮಹದೇವ ಗೋವಿಂದ ರಾನಡೆ. ಓಕೆ, ಮಹದೇವ್ ಗೋವಿಂದ ರಾನಡೆ MGR ಅಂತ ಬರೀತಿದ್ದೀನಿ, ಇವರು ಸ್ಟಾರ್ಟ್ ಮಾಡೋದು. ಓಕೆ, ಇದು ಒಂದು ಹೇಳ್ಬಿಟ್ಟು ಕ್ರೊನಾಲಜಿ ನಮ್ಗೆ ಅರ್ಥ ಆಗುತ್ತೆ. ಇನ್ನು ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ಇದು ಬಂದು 1885 ಸ್ಟಾರ್ಟ್ ಆಗೋದು. ಓಕೆ, ಬದ್ರುದ್ದೀನ್ ತಯ್ಯಬ್ಜಿ, ಫಿರೋಜ್ ಶಾ ಮೆಹ್ತಾ, KT ತೆಲಾಂಗ್ ಇವರು ಇದನ್ನು ಫಾರ್ಮ್ ಮಾಡೋದು 1885 INC ಟೈಮ್ ಲೈನ್. ಓಕೆ, ಈಗ ಇವ್ರು ಕೇಳಿರೋದು ಕ್ರೊನಾಲಜಿ. ಫಸ್ಟು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಬರುತ್ತೆ, ದಾದಾಬಾಯಿ ನವರೋಜಿ ಅವ್ರದ್ದು. ಸೆಕೆಂಡ್ ಬಂದು ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ನು, ಫೋರ್ತ್ ಒನ್. ದೆನ್ 4 ಅಲ್ಲ 3, 1 and 4 ಕರೆಕ್ಟ್ ಇದೆಯಾ? ಯಾ, ಆಪ್ಷನ್ ಎ. ವಿತ್ ರೆಫರೆನ್ಸ್ ಟು ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾ in 1876. Consider the following statements. It was founded by Surendranath Banerjee and Anand Mohan Bose. ಓಕೆ, ಇವರಿಬ್ಬರು ಸ್ಟಾರ್ಟ್ ಮಾಡೋದು ಇದನ್ನು ಏನಕ್ಕೆ ಅಂತ ಹೇಳಿದ್ರೆ ಟು ಕೌಂಟರ್ ಪ್ರೋ ಲ್ಯಾಂಡ್ಲಾರ್ಡ್ ಪಾಲಿಸೀಸ್. ಓಕೆ, ಅದಕ್ಕೆ ಕೌಂಟರ್ ಮಾಡೋದಕ್ಕೆ ಇವರು ಈ ಒಂದು ಅಸೋಸಿಯೇಷನ್ನ ತೆಗಿತಾರೆ. ಓಕೆ, ಈ ಅಸೋಸಿಯೇಷನ್ನು ಇಟ್ ಡಿಮ್ಯಾಂಡೆಡ್ ಸೈಮಲ್ಟೇನಿಯಸ್ ಕಂಡಕ್ಟ್ ಆಫ್ ಇಂಡಿಯನ್ ಸಿವಿಲ್ ಸರ್ವೀಸಸ್ ಎಕ್ಸಾಮಿನೇಷನ್ ಇನ್ ಇಂಡಿಯಾ ಆ್ಯಂಡ್ ಬ್ರಿಟನ್. ಸೈಮಲ್ಟೇನಿಯಸ್ ಆಗಿ ಎಕ್ಸಾಮ್ ಆಗಬೇಕು. ಹಾಗೆಯೇ ಏಜ್ ಲಿಮಿಟ್ ಏನಿದೆ ಅದು 21 ಇಯರ್ಸಿಗೆ ಕಡಿಮೆ ಮಾಡಿರ್ತಾರೆ, ಅದನ್ನು ರೈಸ್ ಮಾಡೋದಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಇಟ್ ಆರ್ಗನೈಸ್ಡ್ ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್ ಬಿಫೋರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಓಕೆ, ಇದಕ್ಕೂ INC ಸ್ಟಾರ್ಟ್ ಆಗೋಕ್ಕೂ ಮುಂಚೆ 1883 ಆ್ಯಂಡ್ ನೆಕ್ಸ್ಟ್ 1885 ಕಾನ್ಫರೆನ್ಸ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಓಕೆ, ಅಂದರೆ ಆಲ್ ಇಂಡಿಯಾ ಲೀಡರ್ಸ್ನ ಒಂದು ಕಡೆ ಸೇರಿಸಿ ಅದು ಏನಾಗುತ್ತೆ ಬುನಾದಿ ಥರ ಆಗುತ್ತೆ INC ಸ್ಟಾರ್ಟ್ ಆಗೋದಕ್ಕೆ. ಕರೆಕ್ಟ್ ಇದೆ ಥರ್ಡ್ ಸ್ಟೇಟ್ಮೆಂಟು. ಇಟ್ ವಾಸ್ ಫಾರ್ಮ್ಡ್ ಥ್ರೂ ದ ಮರ್ಜರ್ ಆಫ್ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಆ್ಯಂಡ್ ಪೂನಾ ಸಾರ್ವಜನಿಕ ಸಭಾ. ಓಕೆ, ಇವೆರಡು ಏನು ಮರ್ಜ್ ಆಗೋದಿಲ್ಲ. ಓಕೆ, ಇವೆರಡು ಇಂಡಿಪೆಂಡೆಂಟ್ ಆಗಿ ಇರ್ತವೆ. ಇವೆರಡು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಆ್ಯಂಡ್ ಪೂನಾ ಸಾರ್ವಜನಿಕ ಸಭಾ. ಓಕೆ, ಇದು ಮರ್ಜ್ ಆಗೋದಿಲ್ಲ. ಇನ್ನು ಮಿಕ್ಕಿದ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಆಪ್ಷನ್ ಬಿ. ಓಕೆ, ಇದಿಷ್ಟು ನಾವು ನೋಡಿದ್ದು ಬೆಂಗಾಲ್ ರೀಜನಲ್ಲಿ ಇರುವಂತಹ, ಬೆಂಗಾಲ್ ಆ್ಯಂಡ್ ಬಾಂಬೆ ರೀಜನ್ನಲ್ಲಿರುವಂತಹ ಅಸೋಸಿಯೇಷನ್ಸ್. ಇನ್ನು ಮದ್ರಾಸ್ ರೀಜನಲ್ಲಿ 2 ಬರುತ್ತೆ. ಮದ್ರಾಸ್ ನೇಟಿವ್ ಅಸೋಸಿಯೇಷನ್ನು, ಇದು ಎಸ್ಟಾಬ್ಲಿಷ್ಡ್ ಇನ್ 1852, ಒನ್ ಆಫ್ ದ ಅರ್ಲಿಯೆಸ್ಟ್, ಇಲ್ಲೂ ಇದೆ ಮಾಡ್ರೇಟ್, ಒನ್ ಆಫ್ ದ. ಓಕೆ, ನಾವು ಅವಾಗ ರೈಟ್ ಅಂತಲೇ ಹೇಳ್ಬೋದು, ಒನ್ ಆಫ್ ದ ಅರ್ಲಿಯೆಸ್ಟ್ ಪೊಲಿಟಿಕಲ್ ಆರ್ಗನೈಸೇಷನ್ ಇನ್ ಸೌತ್ ಇಂಡಿಯಾ. ಓಕೆ, ಇಟ್ sought to represent the grievance and aspiration of a people of Madras Presidency before British authorities.
ಓಕೆ, ಏನು ಪೀಪಲ್ಗೆ ಏನು ಬೇಕಿದೆ, ಅವರ ಡಿಮ್ಯಾಂಡ್ಸ್ ಏನು, ರಿಕ್ವೈರ್ಮೆಂಟ್ಸ್ ಏನು, ಅದನ್ನು ಬ್ರಿಟಿಷ್ ಅಥಾರಿಟಿಗೆ ತಿಳಿಸೋದು, ಅವ್ರಿಗೆ ಮುಟ್ಟಿಸುವಂಥದ್ದು. ಅದು ಯಾವ ಏನು ಪ್ರೊಟೆಸ್ಟ್ ಮುಖಾಂತರನಾದರೂ ಆಗಿರ್ಬೋದು, ಸಮಥಿಂಗ್ ರಿವೋಲ್ಟ್ಸ್ ಏನು ಮುಖಾಂತರನಾದರೂ ಒಟ್ಲಾಗಿ ತಿಳಿಸೋದು. 1 and 2 ಬೋತ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಇದರಲ್ಲಿ ಇನ್ನೊಂದು ಒಂದು ಮದ್ರಾಸ್ ಮಹಾಜನ ಸಭಾ ಇನ್ 1884 ಇದೆ ಅರ್ಲಿಯಸ್ಟು, ಅದಾದಮೇಲೆ ಬರೋದಿದು. ಇದನ್ನು ಸ್ಟಾರ್ಟ್ ಮಾಡೋದು ವೀರ ರಾಘವಾಚಾರಿ ಆ್ಯಂಡ್ ಸುಬ್ರಹ್ಮಣ್ಯ ಅಯ್ಯರ್ ಆ್ಯಂಡ್ ಆನಂದ್, ಈ 3 ಜನ ಇದು ಮಾಡೋದು. ಯಾವುದು? ಮದ್ರಾಸ್ ಮಹಾಜನ ಸಭಾ. ಓಕೆ, ಇವೆರಡು ಮದ್ರಾಸ್ ರೀಜನಲ್ಲಿ ಬರುವಂಥ ಅಸೋಸಿಯೇಷನ್ಸ್. ಓಕೆ, ಇಲ್ಲಿ ನಾವಿಷ್ಟು ನೋಡಿದಂತಹ ಆರ್ಗನೈಸೇಷನ್ಸ್, ಫೌಂಡರ್ಸ್. ಓಕೆ, ಇದರಲ್ಲಿ ಮೇನ್ ಫೌಂಡರ್ಸ್ ಮಾತ್ರ ಕೊಟ್ಟಿದ್ದಾರೆ, ಒಂದೊಂದಕ್ಕೆ ಇಬ್ಬಿಬ್ಬರಿದ್ದಾರೆ. ಲೈಕ್ ಇಂಡಿಯನ್ ಅಸೋಸಿಯೇಷನ್ ಕಲ್ಕತ್ತಾದಲ್ಲಿ ಇಬ್ಬರಿದ್ದಾರೆ, ಇಲ್ಲಿಬ್ಬರು ಮೆನ್ಷನ್ ಆಗಿದೆ. ಓಕೆ, ಅಸೋಸಿಯೇಟ್ ಆಫ್ ರಾಜಾರಾಮ್ ಮೋಹನ್ ರಾಯ್, ಬಟ್ ರಾಜಾರಾಮ್ ಮೋಹನ್ ರಾಯ್ ಅಲ್ಲ. ಓಕೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದನ್ನು ಸ್ಟಾರ್ಟ್ ಆಗಿದ್ದು 28th ಡಿಸೆಂಬರ್ ಇನ್ 1885 at ಸಂಸ್ಕೃತ್ ಕಾಲೇಜ್ ಆಫ್ ಬಾಂಬೆ. ಓಕೆ, ಫೌಂಡರ್ ಯಾರು ಅಂತ ಹೇಳಿದ್ರೆ ಎವೋ ಹೂಮ್. ಆ್ಯಂಡ್ ಇದು ಕ್ವಶನ್ ಏನು? ವಿತ್ ರೆಫರೆನ್ಸ್ ಟು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕನ್ಸಿಡರ್ ದ ಫಾಲೋಯಿಂಗ್ ಪರ್ಸನಾಲಿಟೀಸ್. ಓಕೆ, ಎವೋ ಹೂಮ್ ಬಂದು ಅವರು ಫೌಂಡರ್. ಇವ್ರು ಬಂದು ರಿಟೈರ್ಡ್ ಆಫೀಸರ್ ಆಗಿರ್ತಾರೆ. ಆಮೇಲೆ ಇದಕ್ಕೆ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾರೆ, ಬಟ್ ಇವರು ಪ್ರೆಸಿಡೆಂಟ್ ಆಗೋದಿಲ್ಲ. ಇನ್ನು ಜಾರ್ಜ್ ಯೂಲ್, ಇವ್ರು ಬಂದು 1888 ಅಲಹಾಬಾದ್ ಸೆಷನ್ನಲ್ಲಿ ಫಸ್ಟ್ ಇಂಗ್ಲಿಷ್ ಮ್ಯಾನ್ ಆಸ್ ಅ ಪ್ರೆಸಿಡೆಂಟ್ ಆಫ್ INC. ಓಕೆ, ವಿಲಿಯಂ ವೆಬರ್ ಬರ್ನ್, ಇವ್ರು ಬಂದು ನೆಕ್ಸ್ಟ್ ಇಯರ್ 1889 ಇವರು ಬಾಂಬೆ ಸೆಷನ್ನಲ್ಲಿ. ಆ್ಯಂಡ್ ಇನ್ನೊಂದು ಇಯರ್ ಇದೆ 1889 ಒಂದು, 1910 ಒಂದು. ಇವೆರಡು ಸೆಷನ್, ಒಂದು ಬಾಂಬೆ ಸೆಷನ್, ಒಂದು ಅಲಹಾಬಾದ್ ಸೆಷನ್. ಇವೆರಡು ಸೆಷನ್ನಲ್ಲಿ ಇವರು ಪ್ರೆಸಿಡೆಂಟ್ ಆಗಿರ್ತಾರೆ. ಓಕೆ, ಹೆನ್ರಿ ಕಾಟನ್, ಇವರು 1904 ಇವೆಲ್ಲ ಮಾಡರೇಟ್ ಪೀರಿಯಡ್ಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಯಾವುದು? ಬಾಂಬೆ ಸೆಷನ್. ಇವರು ಬಾಂಬೆ ಸೆಷನ್, ಆಮೇಲೆ ಇವರು ಬಾಂಬೆ ಮತ್ತು ಅಲಹಾಬಾದ್. ಓಕೆ, ಇವರು ಅಲಹಾಬಾದ್ ಸೆಷನ್. ಜಾರ್ಜ್, ಇವರು ಬಾಂಬೆ ಮತ್ತು ಅಲಹಾಬಾದ್, ಇವರು ಬಾಂಬೆ ಸೆಷನ್. ಓಕೆ, ಒಂದು ಎಲಿಮಿನೇಟ್ ಮಾಡೋಣ. ಬಿ, with reference to Indian National Congress at the time of its formation, consider the following statement. It emerged in an environment where several regional political associations already existed. Okay, already existed. ನಾವು ನೋಡಬಲ್ಲ ಬಾಂಬೆ ರೀಜನಲ್ ಎಷ್ಟು ಇದೆ, ಈಸ್ಟ್ ಇಂಡಿಯಾ ಅಸೋಸಿಯೇಷನ್, ಅದು ಬಾಂಬೆಯಲ್ಲೂ ಮತ್ತೆ ಎಕ್ಸ್ಟೆಂಡ್ ಆಗುತ್ತಲ್ಲ, ದಾದಾಬಾಯಿ ನವರೋಜಿದು. ಆಮೇಲೆ ಬಾಂಬೆ ಅಸೋಸಿಯೇಷನ್ಸ್ ಇದೆ. ಆಮೇಲೆ ಮದ್ರಾಸ್ ರೀಜನಲ್ಲಿ ಮದ್ರಾಸ್ ಮಹಾಜನ ಸಭಾ ಇದೆ. ಬೆಂಗಾಲಲ್ಲೂ ಇದೆ, ಬೆಂಗಾಲ್ ಬಂಗ್ ಭಾಷಾ ಸಭಾ ಇದೆ. ಆಮೇಲೆ ಜಮೀನ್ದಾರಿ ಅಸೋಸಿಯೇಷನ್, ಈ ಥರ ರೀಜನಲಲ್ಲಿ ಇದೆ. ರೀಜನಲ್ ಪೊಲಿಟಿಕಲ್ ಅಸೋಸಿಯೇಷನ್ ಆಲ್ರೆಡಿ ಎಕ್ಸಿಸ್ಟ್ ಆಗಿದೆ INCಗೂ ಮುಂಚೆ. ದ ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್ ಸರ್ವ್ಡ್ ಆಸ್ ಎ ಪ್ರಿಕರ್ಸರ್ ಟು ಇಟ್ಸ್ ಫಾರ್ಮೇಷನ್. ಓಕೆ, ಇದು ಸ್ಟಾರ್ಟ್ ಮಾಡಿದ್ದು ಸುರೇಂದ್ರನಾಥ ಬ್ಯಾನರ್ಜಿ ಆ್ಯಂಡ್ ಇನ್ನೊಬ್ಬರು ಆನಂದ್ ಮೋಹನ್ ಬೋಸ್. ಯಾವ್ಯಾವ ಇಯರಲ್ಲಿ? 1883. ಅಂದರೆ ಆಲ್ ಓವರ್ ಇಂಡಿಯಾ ಇಂಪಾರ್ಟೆಂಟ್ ಲೀಡರ್ಸ್ ಏನಿದ್ದಾರೆ ಅವರನ್ನೆಲ್ಲ ಒಟ್ಟಾಗಿ ಸೇರಿಸಿ, ಓಕೆ, ಇದು ಬುನಾದಿ ನಾನಾಗಲೇ ಹೇಳಿದೆ. ಓಕೆ, INC ಫಾರ್ಮ್ ಮಾಡೋದಕ್ಕೆ
ಬುನಾದಿ ಥರ ಕರೆಕ್ಟ್ ಇದೆ. ಇಟ್ಸ್ ಫಸ್ಟ್ ಸೆಷನ್ ವಾಸ್ ಅಟೆಂಡೆಡ್ ಬೈ ರೆಪ್ರೆಸೆಂಟೇಟಿವ್ ಫ್ರಮ್ ಆಲ್ ಪ್ರಾವಿನ್ಸ್. ಆಲ್ ಅನ್ನೋದು ಇಲ್ಲಿ ಎಕ್ಸ್ಟ್ರೀಮ್ ವರ್ಡ್. ನಾವು ಮಾಡರೇಟ್ ವರ್ಡ್ಸ್ ನೋಡಿದ್ವಿ ಇಷ್ಟೊತ್ತು, ಯಾವುದು ಎಕ್ಸ್ಟ್ರೀಮ್ ವರ್ಡ್ ನಾನು ಬಂದಿದ್ದು ಅಬ್ಸರ್ವ್ ಮಾಡಿಲ್ಲ, ಬಟ್ ಇಲ್ಲಿ ಆಲ್ ಅಂತಿದೆ. ಆಲ್ ಪ್ರಾವಿನ್ಸ್ ಇದು ಎಕ್ಸ್ಟ್ರೀಮ್ ವರ್ಡ್. ಆಲ್, ಕಂಪ್ಲೀಟ್ಲಿ, ಎಕ್ಸ್ಟ್ರೀಮ್ಲಿ ಈ ಥರ ವರ್ಡ್ಸ್ ಇದೆ. ಇದು ಎಕ್ಸ್ಟ್ರೀಮ್ ವರ್ಡ್ಸ್. ಅದು ತಪ್ಪಾಗಲಿಕ್ಕೆ ಆ ಸ್ಟೇಟ್ಮೆಂಟು ತುಂಬ ಚಾನ್ಸಸ್ ಇರುತ್ತೆ, ಎಕ್ಸೆಪ್ಟ್ ಪಾಲಿಟಿ. ಓಕೆ, ಪಾಲಿಟಿಯಲ್ಲಿ ಅದನ್ನು ಹಾಕೋಕ್ಕಾಗೋದಿಲ್ಲ. ಓನ್ಲಿ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಅಂತಿರುತ್ತೆ, ಓನ್ಲಿ ಅಪಾಯಿಂಟೆಡ್ ಬೈ PM ಅಂತಿರುತ್ತೆ. ಸೊ ಪಾಲಿಟಿಯಲ್ಲಿ ಉಲ್ಟಾ ಹೊಡೆಯುತ್ತೆ. ಬಟ್ ಅದರ್ ಸಬ್ಜೆಕ್ಟ್ಸಲ್ಲಿ ಎಕ್ಸ್ಟ್ರೀಮ್ ವರ್ಡ್ಸ್ ಆ್ಯಂಡ್ ಮಾಡರೇಟ್ ವರ್ಡ್ಸ್ ತುಂಬ ಹೆಲ್ಪ್ ಮಾಡುತ್ತೆ. ಆಲ್ ಪ್ರಾವಿನ್ಸ್ ಇಲ್ಲ, ಇದು ತಪ್ಪಿದೆ. ದೆನ್ 1 and 2 ಮಾತ್ರ ಕರೆಕ್ಟು. ದೆನ್ ಹೂ ವಾಸ್ ದ ಫಸ್ಟ್ ವುಮನ್ ಟು ಅಡ್ರೆಸ್ ಆನ್ INC ಸೆಷನ್? ಓಕೆ, ಅನಿ ಬೆಸೆಂಟ್ ಬಂದು ಅವರು ಪ್ರೆಸಿಡೆಂಟ್ ಆಗಿರ್ತಾರೆ, ಬಟ್ ಫಸ್ಟ್ ಅಲ್ಲ. ಸರೋಜಿನಿ ನಾಯ್ಡು ಇಂಡಿಯನ್ನಲ್ಲಿ ಫಸ್ಟು. ಆ್ಯಂಡ್ ಇವ್ರು ಬಂದು ಕದಂಬಿನಿ ಗಾಂಗುಲಿ. ಇವ್ರು ಬಂದು ಗಾಗುಲಿ. ಓಕೆ, ಕದಂಬಿನಿ ಗಾಗುಲಿ ಇವ್ರು ಬಂದು ಫಸ್ಟ್ ವುಮೆನ್ ಇಂಡಿಯಾದವರಲ್ಲೇ. ಅವರು ಫಾರಿನರ್, ಬಟ್ 1917 ಇವರು ಯಾವ ಸೆಷನ್? ಕಲ್ಕತ್ತಾ ಸೆಷನ್ನಲ್ಲಿ ಇವರು ಪ್ರೆಸಿಡೆನ್ಸಿಯನ್ನು ವಹಿಸಿರ್ತಾರೆ. ಇನ್ನು ಸರೋಜಿನಿ ನಾಯ್ಡು ಅವರು 1925 ಕಾನ್ಪುರ್ ಸೆಷನ್. ಓಕೆ, ಒಂದೊಂದ್ಸಲಿ ಕ್ವಶನ್ನು ಇಂಡಿಯನ್ ವುಮೆನ್ ಅಂತ ಕೇಳಿರ್ತಾರೆ, ಆವಾಗ ನೋಡಿಕೊಂಡು ಆನ್ಸರ್ ಮಾಡಬೇಕು. ಆವಾಗ ಸರೋಜಿನಿ ನಾಯ್ಡು ಆಗಿರತ್ತೆ. ಅಕಸ್ಮಾತು ಇಂಡಿಯನ್ ಅಂತ ಪದ ಇಲ್ಲ, ಈಗ ಈ ಕ್ವಶನಲ್ಲಿ ಇಂಡಿಯನ್ ಅಂತ ಇಲ್ಲ, ಆವಾಗ ಫಸ್ಟ್ ವುಮನ್ ಅಂತ ಕೇಳಿದರೆ ಅದು ಇವರಾಗಿರ್ತಾರೆ. ಓಕೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್ ಮೇನ್ಲಿ ಅಸೋಸಿಯೇಟೆಡ್ ವಿತ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲ, ಕಾನ್ಫರೆನ್ಸ್, ಸಾರಿ. ಓಕೆ, ಇವರಿಬ್ಬರೇನೆ. ಆದರೆ 3 ಸಲ ಆಯ್ತಿದ್ದು. ಓಕೆ, ರಿಪೀಟ್ ಬೋತ್. ಯಾವಾಗ 1883, 1885. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಫ್ಯಾಕ್ಟರ್ ಫಾರ್ ದ ಗ್ರೋತ್ ಆಫ್ ಇಂಡಿಯನ್ ನ್ಯಾಷನಲಿಸಮ್. ಓಕೆ, ಆಲ್ರೆಡಿ ಫಸ್ಟ್ ಒನ್ನಲ್ಲಿ ನೋಡಿದ್ವಿ, ಫಸ್ಟ್ ಸ್ಟಾರ್ಟಿಂಗಲ್ಲೇ. ಸೊ ಅದನ್ನು ಯೂಸ್ ಮಾಡ್ಕೊಂಡು ನಾವಿಲ್ಲಿ ಆನ್ಸರ್ ಮಾಡ್ಬೋದು. ಸ್ಪ್ರೆಡ್ ಆಫ್ ನ್ಯಾಷನಲಿಸಮ್ ಅಕ್ರಾಸ್ ದ ವರ್ಲ್ಡ್. ಓಕೆ, ಯಾವುದು? ಫ್ರೆಂಚ್ ರೆವಲ್ಯೂಷನ್, ಆಮೇಲೆ ಅಮೇರಿಕನ್ ರೆವಲ್ಯೂಷನ್, ಅಕ್ಕಪಕ್ಕ ಅವರೆಲ್ಲ ಬ್ರಿಟಿಷ್ ಅವ್ರ ವಿರುದ್ಧ ರಿವೋಲ್ಟ್ ಆಗಿರ್ಬೋದು, ಅಥವಾ ಜಪಾನಲ್ಲಾದಂಥ ವಾರ್ಸು, ಇದೆಲ್ಲನೂ ಇನ್ಸ್ಪೈರ್ ಮಾಡ್ತು. ಓಕೆ, ನಾವು ಕೂಡ ಇವ್ರ ವಿರುದ್ಧ ಹೋರಾಡ್ಬೋದು ಅನ್ನೋ ಧೈರ್ಯ ಕೊಡ್ತು. ಫೇಸ್ ಮಾಡ್ಬೋದು, ನಮ್ಮ ದೇಶಕ್ಕಾಗಿ ಫೇಸ್ ಮಾಡ್ಬೋದು ಅಂತ. ರೈಸ್ ಆಫ್ ಮಿಡಲ್ ಕ್ಲಾಸ್ ಇಂಟೆಲಿಜೆನ್ಸಿಯಾ ಇನ್ ಇಂಡಿಯಾ. ಓಕೆ, ಯಾರ್ಯಾರು? ಈಶ್ವರ್ ಚಂದ್ರ ವಿದ್ಯಾಸಾಗರ್, ರಾಜಾ ರಾಮ್ ಮೋಹನ್ ರಾಯ್, ಇವರೆಲ್ಲ ಇಂಟೆಲಿಜೆನ್ಸಿಯಾಸ್ ನ್ಯೂಸ್ ಪೇಪರ್ ಸ್ಟಾರ್ಟ್ ಮಾಡಿದ್ರು. ಇದು ಜರ್ನಲ್ಸು, ಬುಕ್ಸು, ಇವೆಲ್ಲನೂ ನ್ಯಾಷನಲಿಸಮ್ನ ಹುಟ್ಟಾಕಲಿಕ್ಕೆ, ಬೆಳೆಸಲಿಕ್ಕೆ ಕಾರಣ ಆಯಿತು. ಮತ್ತು ರಿಫಾರ್ಮ್ ಮೂಮೆಂಟ್ಸು, ಇದೆಲ್ಲನೂ. ಇಂಟ್ರಡಕ್ಷನ್ ಆಫ್ ವೆಸ್ಟರ್ನ್ ಎಜುಕೇಷನ್ ಆ್ಯಂಡ್ ಐಡಿಯಾಸ್. ಓಕೆ, ಹೇಳೋಣಲ್ಲ, ಇವರೆಲ್ಲ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಇವರೆಲ್ಲನೂ ಅದರಿಂದಾನೇ ಈ ವೆಸ್ಟರ್ನ್ ಐಡಿಯಾಸು, ರ್ಯಾಷನಲ್ ಥಿಂಕಿಂಗು, ಬೇರೆ ಕಡೆ ಏನೇನು ಕಲ್ಚರ್ ಇದೆ ಅಂತ ತಿಳ್ಕೊಂಬಂದು ನಮ್ಮದ್ರಲ್ಲಿ ಏನಿಲ್ಲ, ಯಾಕಿಲ್ಲ, ಬ್ರಿಟಿಷವರೇ ಇದಕ್ಕೆ ಕಾರಣ ಅಂತೆಲ್ಲನೂ ಎಜುಕೇಷನ್ ಸಿಕ್ಮೇಲೆ ಅದೆಲ್ಲ ತಿಳ್ಕೊಳ್ಳಿಕ್ಕೆ ಹೆಚ್ಚು ಸಮಯ ತಗೊಂಡಿಲ್ಲ. ಚಾರ್ಟರ್ ಆ್ಯಕ್ಟ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ. ಓಕೆ, ಇದರಿಂದ ಇಂಡೈರೆಕ್ಟ್ಲಿ ಬಂದಿರಬಹುದು, ಬಟ್ ಡೈರೆಕ್ಟಾಗಿ ಚಾರ್ಟರ್ ಆ್ಯಕ್ಟ್ ಯಾವ ಥರ ಹುಟ್ಟಾಕ್ಲಿಕ್ಕೆ ಸಾಧ್ಯ. ಇನ್ನು ನಮಗೆ ಟ್ರಿಗರ್ ಮಾಡ್ತು, ಲೈಕ್ ನಾನ್ ಅಫಿಷಿಯಲ್ ಮೆಂಬರ್ಸ್ ಇಂಡಿಯನ್ಸ್ ನಾವು ನೋಡ್ಬೋದು, ಅಫಿಷಿಯಲ್ ಮೆಂಬರ್ಸ್ ಅಂತ ಲೆಜಿಸ್ಲೇಟಿವ್ ಇದರಲ್ಲಿ. ಸೊ ಅದೆಲ್ಲ ಟ್ರಿಗರ್ ಮಾಡಿದಂಥದ್ದು, ಅದೆಲ್ಲ ನ್ಯಾಷನಲಿಸಮ್ನ ಡೈರೆಕ್ಟಾಗಿ ಹುಟ್ಟಾಕ್ಲಿಕ್ಕಿಲ್ಲ. ಸೊ 1, 2 and 3.
ಆಪ್ಷನ್ ಬಿ. ಓಕೆ, ಇದರಲ್ಲಿ ಎಲ್ಲ ಸೆಷನ್ INC ಸೆಷನ್ಸ್ ಎಲ್ಲನೂ ಇನ್ಕ್ಲೂಡ್ ಮಾಡಿಲ್ಲ. ಈಗ ಮಾಡರೇಟ್ಸ್ ಬರ್ತೀವಿ, ಅದರಲ್ಲಿ ಆ ಟೈಮ್ ಪೀರಿಯಡಲ್ಲಿ ಯಾವ ಸೆಷನ್ಸ್ ಬರುತ್ತೆ ಅದನ್ನು ಹಂಗೆ ಕವರ್ ಮಾಡ್ಕೊಳ್ಳೋಣ. ಜಸ್ಟ್ ಎಲ್ಲ ಈಗ INCದು ಯಾವ ಥರ ಸ್ಟಾರ್ಟ್ ಆಯ್ತು ಈ ಥರ ನೋಡಿದ್ವಿ. ಈಗಲೇ ಫುಲ್ ನೋಡಿದ್ರೆ ನಮ್ಗೆ ಲಿಂಕ್ ಸಿಕ್ಕಲ್ಲ, ಯಾಕಂದರೆ ನಾವು ಇನ್ನೂ ಮಾಡರೇಟ್ಸ್ಗೆ ಹೋಗಿಲ್ಲ, ಎಕ್ಸ್ಟ್ರೀಮಿಟ್ಸ್ಗೆ ಹೋಗಿಲ್ಲ. ಅವ್ರ ಮಧ್ಯ ಅಲ್ಲಿ ಬಂದಾಗ ಹಂಗೆ ಲಿಂಕ್ ಆಗುತ್ತೆ INC ಸೆಷನ್, ಅದ್ರ ಮಧ್ಯನೇ ನಾವು ಕವರ್ ಮಾಡ್ಕೊಳ್ಳೋಣ. ಜಸ್ಟ್ ಇವಾಗ ಮಾಡರೇಟ್ಸ್ಗೆ ಹೋಗೋಣ. ಮಾಡರೇಟ್ ಫೇಸು 1885ಇಂದ 1905ವರೆಗೆ ಬರ್ತಾರೆ. ಇವ್ರ ಐಡಿಯಾಲಜಿ ಬಂದು 3P ಅಂತೇಳಿ ನಾವು ನೆನ್ಪಿಟ್ಕೊತೀವಿ: ಪ್ರೇಯರ್, ಪಿಟಿಷನ್ ಆ್ಯಂಡ್ ಪ್ರೊಟೆಸ್ಟ್. ಫಸ್ಟ್ ಕ್ವಶನ್: ಕನ್ಸಿಡರ್ ದ ಫಾಲೋಯಿಂಗ್ ಡಿಮ್ಯಾಂಡ್ ಆಫ್ ಅರ್ಲಿ ಮಾಡರೇಟ್ಸ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. Expansion of legislative council with a majority of elected Indian members. ಓಕೆ, ಇವ್ರು ಏನೇನಕ್ಕೆ ಡಿಮ್ಯಾಂಡ್ ಮಾಡಿದ್ರು, ಇವರ ಗೋಲ್ಸ್ ಏನು ಅಂತ ಹೇಳಿದ್ರೆ, ಡಿಮ್ಯಾಂಡ್ಸ್ ಅದು ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಇಂಡಿಯನ್ಸ್ ಇರಬೇಕು, ಅಂದರೆ ಅನ್ಅಫಿಷಿಯಲ್ ಮೆಂಬರ್ಸ್ ಆಗಿ ಇಂಡಿಯನ್ಸನ್ನು ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ತೊಗೊತಾ ಇದ್ರು. ಸೊ ಆ ನಂಬರ್ ಜಾಸ್ತಿ ಮಾಡಬೇಕು ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ. ಸೊ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಆಮೇಲೆ ಲೆಜಿಸ್ಲೇಟಿವ್ ರಿಫಾರ್ಮ್ಸ್ ಅಂದರೆ ಇದೇನೆ, ಅಡ್ಮಿನಿಸ್ಟ್ರೇಟಿವ್ ಫೀಲ್ಡಲ್ಲಿ ಅವರಿರೋದು, ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಅವರ ಸಂಖ್ಯೆನ ಜಾಸ್ತಿ ಮಾಡೋದು. ಡ್ರೈನ್ ಆಫ್ ವೆಲ್ತ್ ಥಿಯರಿ ಏನಿದೆ ಅದಕ್ಕೆ ಎಕ್ಸ್ಪ್ಲನೇಷನ್ನು. ಡ್ರೈನ್ ಆಫ್ ವೆಲ್ತ್ ಥಿಯರಿ. ಆಮೇಲೆ ಸಿವಿಲ್ ಲಿಬರ್ಟಿ, ಇದೆಲ್ಲ ಮಾಡರೇಟ್ಸ್ ಡಿಮ್ಯಾಂಡ್. ಆಮೇಲೆ ವೆಲ್ಫೇರ್. ಓಕೆ, ಇದಿಷ್ಟು ಡಿಮ್ಯಾಂಡ್ ಮಾಡ್ತಾಯಿದ್ರು. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಸೈಮಲ್ಟೇನಿಯಸ್ ಕಂಡಕ್ಟ್ ಆಫ್ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಇನ್ ಇಂಡಿಯಾ ಆ್ಯಂಡ್ ಇಂಗ್ಲೆಂಡ್. ಓಕೆ, ಇದು ಬಂದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಡಿಮ್ಯಾಂಡ್ಸ್ ಆಗಿರುತ್ತೆ, ಕರೆಕ್ಟ್ ಇದೆ. ರಿಡಕ್ಷನ್ ಇನ್ ಮಿಲಿಟರಿ ಎಕ್ಸ್ಪೆಂಡಿಚರ್ ಆ್ಯಂಡ್ ಐ ಅಲೋಕೇಶನ್ ಆಫ್ ವೆಲ್ಫೇರ್ ಆ್ಯಕ್ಟಿವಿಟಿ, ಕರೆಕ್ಟ್ ಇದೆ. ಆ್ಯಂಡ್ ವೆಲ್ಫೇರ್ದಿದು ಡಿಮ್ಯಾಂಡ್. ದೆನ್ ರಿಡಕ್ಷನ್ ಅದಾಯ್ತಲ್ಲ. ಕಂಪ್ಲೀಟ್ ಸ್ವರಾಜ್ ಆಸ್ ಅ ಇಮಿಡಿಯೇಟ್ ಆಬ್ಜೆಕ್ಟಿವ್ ಆಫ್ ನ್ಯಾಷನಲ್ ಮೂಮೆಂಟ್. ಓಕೆ, ಇದು ಮಿಲಿಟೆಂಟ್ಸ್ ಆರ್ ಎಕ್ಸ್ಟ್ರೀಮಿಸ್ಟ್ದು ಡಿಮ್ಯಾಂಡ್. ಇದು ಇವ್ರದ್ದಲ್ಲ, ಮಾಡರೇಟ್ಸ್ದಲ್ಲ. ಫೋರ್ತ್ ಸ್ಟೇಟ್ಮೆಂಟ್ ಒಂದು ತಪ್ಪಿದೆ, ಸೊ ಎಲಿಮಿನೇಟ್ ಮಾಡ್ತಿದ್ದೀವಿ ಫೋರ್ತ್ ಸ್ಟೇಟ್ಮೆಂಟ್ಸ್. ಓಕೆ, ಆಪ್ಷನ್ ಎ. ದ ಗಿಲ್ಬರ್ಟ್ ಬಿಲ್ sought to ಯಾವುದಕ್ಕೆ? ಎಕ್ಸ್ಪ್ಯಾಂಡ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅಲ್ಲ, ಅಲೋ ಇಂಡಿಯನ್ ಜಡ್ಜಸ್ ಟು ಟ್ರೈ ಯುರೋಪಿಯನ್ಸ್. ಕೋರ್ಟಲ್ಲಿ ಏನಂದರೆ ಇಂಡಿಯನ್ ಜಡ್ಜಸ್ಸು ಯುರೋಪಿಯನ್ ಕೇಸಸನ್ನು ತಗೊಳ್ಳೋ ಥರ ಇಲ್ಲ, ಆ ಥರ ಇತ್ತು. ಬಟ್ ಈ ಒಂದು ಬಿಲ್ ಮುಖಾಂತರ ಅವರಿಗೆ ಆ ಒಂದು ರೈಟ್ ಏನಿದೆ, ಅವ್ರದ್ದು ಯುರೋಪಿಯನ್ ಕೇಸಸ್ನು ತೊಗೊಬೋದು ಅಂತ, ಅದನ್ನು ಆಪರ್ಚುನಿಟಿನ ಕೊಡುತ್ತೆ ಈ ಗಿಲ್ಬರ್ಟ್ ಬಿಲ್. ಬಟ್ ಅದು ಜಾರಿಗೆ ಬರ್ದಲ್ಲೇ ಇರೋ ಥರ ಆ ಟೈಮಲ್ಲಿ ಇರೋದು ಯಾರು? ರಿಪ್ಪನ್, ಲಾರ್ಡ್ ರಿಪ್ಪನ್ ಇರ್ತಾರೆ, ಅವರು ಅದನ್ನು ತಡೀತಾರೆ. ಸೊ ಇದರಿಂದ ರಿಯಲ್ ಫೇಸ್ ಆಫ್ ಬ್ರಿಟಿಷ್ ಗೊತ್ತಾಗುತ್ತೆ ಈ ಗಿಲ್ಬರ್ಟ್ ಬಿಲ್ಲಿಂದ. ಸೊ ಅದು ನ್ಯಾಷನಲಿಸಮ್ ಹುಟ್ಟಾಕೋದಕ್ಕೆ ಕಾರಣ ಆಗುತ್ತೆ. ಅಲೋ ಇಂಡಿಯನ್ ಜಡ್ಜಸ್ ಟು ಟ್ರೈ, ಈ ಬಿಲ್ಲಲ್ಲಿದ್ದದ್ದು ಇದು. ಓಕೆ, ನೀವೇರ್ಡ್ ಸ್ಟೇಟ್ಮೆಂಟ್ ಅಲ್ಲ. With reference to Dadabhai Naoroji, consider the following statements. It propounded the drain of wealth theory. Okay, drain of wealth theory na ಅವರು ಕೊಡ್ತಾರೆ. He authored the book The Poverty and Un-British Rule in India. ಓಕೆ, ಇವ್ರದ್ದು ಬುಕ್ಕು,
ಆಮೇಲೆ ಈ ಪ್ರೆಸೈಡೆಡ್ ಓವರ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಓನ್ಲಿ ಒನ್ಸ್. ಓನ್ಲಿ ಇದೆ ನೋಡಿ, ಇದು ಎಕ್ಸ್ಟ್ರೀಮ್ ವರ್ಡ್. ಓಕೆ, ಇವರು ಎಷ್ಟು ಸಲ ಅಂದರೆ 3 times. ಫಸ್ಟ್ 1886 INC ಫೌಂಡ್ ಆಗಿದ್ದು 1885 1896 ಕಲ್ಕತ್ತಾ ಸೆಷನ್. ಓಕೆ, ಈ ಒಂದು ಸೆಷನ್ನಲ್ಲಿ ಡಿಸೈಡ್ ಮಾಡ್ತಾರೆ ಒಂದು ಪ್ರಾವಿನ್ಷಿಯಲ್ ಕಾಂಗ್ರೆಸ್ ಕಮಿಟಿ ಅಕ್ರಾಸ್ ಅ ಕಂಟ್ರಿ ಸೆಟಪ್ ಮಾಡಬೇಕಂತ. ಓಕೆ, 1886 ಕಲ್ಕತ್ತಾ. '93 ಇವರೇ ಪ್ರೆಸಿಡೆಂಟು ಇವೆರಡಕ್ಕೂ. ಆಮೇಲೆ ಲಾಹೋರ್ ಸೆಷನ್, ಅದರಲ್ಲಿ ನಂತ ಇಂಪಾರ್ಟೆಂಟ್ ಇಲ್ಲ ಲಾಹೋರ್ ಸೆಷನ್ನಲ್ಲಿ 1893. ನೆಕ್ಸ್ಟ್ 1906 ಕಲ್ಕತ್ತಾ, ಮತ್ತು ಕಲ್ಕತ್ತಾ ಸೆಷನ್. ಇದರಲ್ಲಿ ಫಸ್ಟ್ ಕಾಂಗ್ರೆಸ್ಸಿಂದ ಪ್ರೆಸಿಡೆನ್ಸಿಯಲ್ಲಿ ಈ ಒಂದು ಸೆಷನ್ನಲ್ಲಿ ಸ್ವರಾಜ್ ಇಸ್ ಏಮ್ ಅಂತ ಹೇಳ್ಬಿಟ್ಟು, ಅಂದರೆ ಸ್ವರಾಜ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ಅಂದರೆ ಸ್ವರಾಜ್ ಅಂತೇಳಿ ಡಿಕ್ಲೇರ್ ಮಾಡೋದು ಬೇರೆದ್ರಲ್ಲಿ, ಅಂದರೆ ನಮ್ಮ ಏಮ್ ಬಂದು ಸ್ವರಾಜ್ ಅಂದರೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅಂತೇಳಿ. 1906 ಆಫ್ಟರ್ ಸ್ವದೇಶಿ ಮೂಮೆಂಟ್ ಅದೆಲ್ಲ ಆದಮೇಲೆ ಬರುತ್ತೆ ಈ ಒಂದು ಸೆಷನ್ ಕಲ್ಕತ್ತಾದಲ್ಲಿ. ಸ್ವರಾಜ್ ಈಸ್ ಅವರ್ ಏಮ್ ಅಂತೇಳಿ ಡಿಕ್ಲೇರ್ ಮಾಡೋದು. ಕಂಪ್ಲೀಟ್ ಸ್ವರಾಜು ಅದು ಇನ್ನೊಂದು ಸೆಷನ್ನು. ಇದು ಜಸ್ಟ್ ಏಮ್, ನಮ್ಮ ಏಮ್ ಬಂದು ಸ್ವರಾಜ್ ಅಂತೇಳಿ ಡಿಕ್ಲೇರ್ ಮಾಡೋದು. ಹೂ ಅಮಾಂಗ್ ದ ಫಾಲೋಯಿಂಗ್ ಡೆವಲಪ್ಡ್ ಡ್ರೈನ್ ಥಿಯರಿ? ದಾದಾಬಾಯಿ ನವರೋಜಿ ಡ್ರೈನ್ ಆಫ್ ವೆಲ್ತ್ ಥಿಯರಿ ಅವ್ರದ್ದು. ಆಮೇಲೆ ಆರ್ ಸಿ ಚಂದ್ರದತ್, RC ಅಂತ ಹೇಳಿದ್ರೆ ರಮೇಶ್ ಚಂದ್ರದತ್. ಇವರು ಫರ್ದರ್ ಡೆವಲಪ್ಡ್ ಆ್ಯಂಡ್ ಎಲಾಬೊರೇಟೆಡ್ ದಿಸ್ ಡ್ರೈನ್ ಥಿಯರಿ. ಅವ್ರದ್ದು ಬುಕ್ ಬಂದು ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ. ಇನ್ನು ಡೀನ್ ಶಾ ವಾಚ, ಇವರು ಮಾಡರೇಟ್ ಲೀಡರು. ಇವರೇನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಬಟ್ ಮಾಡರೇಟ್ ಲೀಡರ್ ಇವರು. 1 and 2 ಮಾತ್ರ ಕರೆಕ್ಟ್. ಫಿರೋಜ್ ಶಾ ಮೆಹ್ತಾ, ಲಯನ್ ಆಫ್ ಬಾಂಬೆ ಅಂತ ಕರಿತೀವಿ ಇವ್ರನ್ನ. ಆಮೇಲೆ ಫೌಂಡರ್ ಆಫ್ ಬಾಂಬೆ ಕ್ರಾನಿಕಲ್ಸ್, ಇಂಗ್ಲೀಷ್ ವೀಕ್ಲಿ ಜರ್ನಲ್ ಆ್ಯಂಡ್ ನ್ಯೂಸ್ ಪೇಪರ್ ಇದು. ಅದಾದಮೇಲೆ ಫೌಂಡರ್ ಆಫ್ ಮಾಡರ್ನ್ ಬಾಂಬೆ ಮುನಿಸಿಪಲ್ ಕಾರ್ಪೊರೇಷನ್. ಇವರು ಅಸೋಸಿಯೇಟೆಡ್ ವಿತ್ ದಿಸ್ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್. ಸೊ ಎಗೆ 3. ಪಿ ಚಂದ್ರಚಾರ್ಲು, ಇವರು ಮದ್ರಾಸ್ ಮಹಾಜನ ಸಭಾ, ಇದು 1884 ಫೌಂಡ್ ಆಗಿದ್ದು. ಓಕೆ, ಸೊ ಬಿಗೆ 2. ದೆನ್ ಸುರೇಂದ್ರನಾಥ ಬ್ಯಾನರ್ಜಿ, ಇವರು ಬೆಂಗಾಲಿ ನ್ಯೂಸ್ ಪೇಪರ್ ಅಂತ ಇವ್ರದ್ದೊಂದು ನ್ಯೂಸ್ ಪೇಪರ್ ಇದೆ. ಈಸ್ ಅಸೋಸಿಯೇಟೆಡ್ ವಿತ್ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್. 1 ಯಾವುದಿದೆ? ಆಪ್ಷನ್ ಎ. ಕನ್ಸಿಡರ್ ದ ಫಾಲೋಯಿಂಗ್: ಪ್ರೇಯರ್, ಪಿಟಿಷನ್ ಆ್ಯಂಡ್ ಪ್ರೊಟೆಸ್ಟ್. ದಿಸ್ ವರ್ ಅಸೋಸಿಯೇಟೆಡ್ ವಿತ್. ನಾನು ಆಗಲೇ ಹೇಳಿದೆ 3P ಅಂತ. ಇದು ಮಾಡರೇಟ್ಸ್ಗೆ. ಎಕ್ಸ್ಟ್ರೀಮಿಸ್ಟ್ ಬಂದು BPS. ಬಾಯ್ಕಾಟ್, ಪ್ಯಾಸಿವ್ ರೆಸಿಸ್ಟೆನ್ಸ್ ಆ್ಯಂಡ್ ಸ್ವರಾಜ್. ಪ್ಯಾಸಿವ್ ರೆಸಿಸ್ಟೆನ್ಸ್ ಅಂದರೆ ಅವರು ಏನೇನು ಮಾಡ್ತಾಯಿದ್ರು ಬ್ರಿಟಿಷರು ಅದಕ್ಕೆಲ್ಲ ಸಹಿಸ್ಕೊಂಡಿರೋದಲ್ಲ, ಅಥವಾ ಪೂರ್ತಿ ಅಪೋಸ್ ಮಾಡೋದು ಅಲ್ಲ. ಇನ್ನು ಬಾಯ್ಕಾಟ್ ಅಂದರೆ ಬ್ರಿಟಿಷ್ ಗೂಡ್ಸಸ್ನ ಬಾಯ್ಕಾಟ್ ಮಾಡೋದು. ಸ್ವರಾಜ್ ಪೂರ್ತಿ ಸೆಲ್ಫ್ ಗವರ್ನಮೆಂಟ್. ರೆವಲ್ಯೂಷನರೀಸ್, ಸೀಕ್ರೆಟ್ ಸೊಸೈಟೀಸ್, ಅಸಾಸಿನೇಷನ್, ಆರ್ಮಡ್ ರೆಬೆಲಿಯನ್ ಆರ್ ಆರ್ಮಡ್ ರಿವೋಲ್ಟ್. ಅದೆಷ್ಟು? ಮಾಡರೇಟ್ಸ್ 3P. ಇನ್ನು ನಾನ್ ಕೋಆಪರೇಷನ್ ಮೂಮೆಂಟ್ ಆದಮೇಲೆ ಸ್ವರಾಜಿಸ್ಟ್ ಆ್ಯಂಡ್ ಗಾಂಧೀಟ್ಸ್ ಅಂತ ಬರ್ತಾರೆ. ಗಾಂಧೀಟ್ಸ್ ಬಂದು ಏನು ಗಾಂಧೀಜಿ ಟೀಚಿಂಗ್ಸ್ ಇರುತ್ತೆ ಅದನ್ನು ನೀಟಾಗಿ ಫಾಲೋ ಮಾಡ್ತಾರೆ, ಎಲೆಕ್ಷನಿಗೆ ಕಂಟೆಸ್ಟ್ ಮಾಡಲ್ಲ. ಸ್ವರಾಜಿಸ್ಟ್ ಪೂರ್ತಿ ಗಾಂಧಿಗೆ ಅಪೋಸಿಟ್ ಅಂತ ಅಲ್ಲ,
ಅವ್ರ ಐಡಿಯಾಲಜಿ ಬೇರೆ ಇರುತ್ತೆ, ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಬದ್ರುದ್ದೀನ್ ತಯ್ಯಬ್ಜಿ ವಾಸ್, ಇವರು ಫಸ್ಟ್ ಇಂಡಿಯನ್ ಬ್ಯಾರಿಸ್ಟರ್ ಇನ್ ಬಾಂಬೆ, ಥರ್ಡ್ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಇನ್ 1887. 1886 ಬಂದು ದಾದಾಬಾಯಿ ನವರೋಜಿ, 1887 ಬದ್ರುದ್ದೀನ್ ತಯ್ಯಬ್ಜಿ. ಓಕೆ, ಫಸ್ಟ್ ಮುಸ್ಲಿಂ ಜಡ್ಜ್ ಆ್ಯಂಡ್ ಥರ್ಡ್ ಇಂಡಿಯನ್ ಆಸ್ ಅ ಜಡ್ಜ್ ಇವರು. ಫಸ್ಟ್ ಮುಸ್ಲಿಂ ಪ್ರೆಸಿಡೆಂಟ್ ಆಫ್ INC. ಓಕೆ, ಫಸ್ಟ್ ಮುಸ್ಲಿಂ ಜಡ್ಜ್ ಆಫ್ ಬಾಂಬೆ ಹೈಕೋರ್ಟ್, ಚೀಫ್ ಜಸ್ಟಿಸ್ ಆಫ್ ಬಾಂಬೆ, ಫಸ್ಟ್ ಇಂಡಿಯನ್ ಹೋಲ್ಡ್ ದಿಸ್ ಪೊಸಿಷನ್. ಓಕೆ, ಇನ್ನು 1885 ಬಂದು ಉಮೇಶ್ ಚಂದ್ರ ಬ್ಯಾನರ್ಜಿ ಪ್ರೆಸಿಡೆಂಟು, 1886 ದಾದಾಬಾಯಿ ನವರೋಜಿ ಕಲ್ಕತ್ತಾ ಸೆಷನಲ್ಲಿ. ಇವರು 1887ನಲ್ಲಿ ಮದ್ರಾಸ್ ಒಂದು ಸೆಷನ್ನಲ್ಲಿ ಇವರು ಪ್ರೆಸಿಡೆಂಟ್. ಓಕೆ, ದಟ್ಸ್ ಇಟ್, ಬೋತ್ 1 and 2. ಓಕೆ, ವಿತ್ ರೆಫರೆನ್ಸ್ ಟು ಜಮ್ನಾಲಾಲ್ ಬಜಾಜ್, consider the following. He was closely associated with Mahatma Gandhiji. Idu correct, closely associated, and actively participated in non-cooperation movement, Khadi movement, and ಗಾಂಧೀಜಿ ಅವರ ಕನ್ಸ್ಟ್ರಕ್ಟಿವ್ ವರ್ಕ್ಸಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಾರೆ. He served as a chairman of All India ಖಾದರ್ ಬೋರ್ಡ್. ಓಕೆ, ಇವರು ಚೇರ್ಮನ್ ಆಗಿರ್ತಾರೆ, ಅದು ಕೂಡ ಕರೆಕ್ಟು. ಈ ಫೌಂಡೆಡ್ ದ ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿ. ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿನ ಫೌಂಡ್ ಮಾಡಿದ್ದು ಗೋಪಾಲಕೃಷ್ಣ ಗೋಖಲೆ, ಇವರಲ್ಲ. ಓಕೆ, ಇದೊಂದು ಸ್ಟೇಟ್ಮೆಂಟ್ ತಪ್ಪಿದೆ. ಥರ್ಡ್ 1 and 2 ಕರೆಕ್ಟ್. ಓಕೆ, ರಮೇಶ್ ಚಂದ್ರ ದತ್ ಇವರು ಆಮೇಲೆ ದಾದಾಬಾಯಿ ನವರೋಜಿ ಇವರಿಬ್ರು ಡ್ರೈನ್ ಥಿಯರಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು ಅವರ ಬುಕ್ಗಳಲ್ಲಿ. ಇವರು ಎಕಾನಮಿ ಹಿಸ್ಟ್ರಿ ಆಫ್ ಇಂಡಿಯಾ ಇವ್ರದ್ದು ಬುಕ್ ಇದು. ಕರೆಕ್ಟ್ ಇದೆ, ಫಸ್ಟ್ 1 ಕರೆಕ್ಟ್ ಇದೆ. ಜಮನ್ಲಾಲ್ ಬಜಾಜ್ ಇಸ್ ಅ ಫ್ಲಾಗ್ ಸತ್ಯಾಗ್ರಹ ಮಾಡ್ತಾರೆ. ಓಕೆ, ಅದರ್ ಇಂಪಾರ್ಟೆಂಟ್ ಲೀಡರ್ಸ್ ಎಲ್ಲನೂ ಅರೆಸ್ಟ್ ಆಗಿರ್ತಾರೆ. ಸೊ ಇವರು ಈ ಫ್ಲಾಗ್ ಸತ್ಯಾಗ್ರಹನ ಮಾಡ್ತಾರೆ. ಅದಾದಮೇಲೆ ಇವರು ಫೌಂಡರ್ ಆಫ್ ಗಾಂಧಿ ಸೇವಾ ಸಂಘ ಇವ್ರು ಮಾಡಿದ್ದಿದ್ದು, ನಾಟ್ ಗೋಪಾಲಕೃಷ್ಣ ಗೋಖಲೆ. ಓಕೆ, 1 and 2 ಕರೆಕ್ಟ್ ಇದೆ, ಬಟ್ 3 ತಪ್ಪು. ಇನ್ನು ಗೋಪಾಲಕೃಷ್ಣ ಗೋಖಲೆ ಬಂದು ಇವರು ಲೆಜಿಸ್ಲೇಟಿವ್ ಮೆಂಬರ್ ಆಗಿರ್ತಾರೆ ಬಾಂಬೆ ರೀಜನಲ್ಲಿ. ಇನ್ನು 1899 ಮತ್ತು 1902 ಲೆಜಿಸ್ಲೇಟಿವ್ ಮೆಂಬರು ಆ್ಯಂಡ್ ವರ್ಕ್ಡ್ ಅಟ್ ಇಂಪೆರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಓಕೆ, 2 ಪಾಯಿಂಟ್ ಆಯಿತು. ಆಮೇಲೆ ರಾನಡೆ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ಸ್ನ ಇವರೇ ಫೌಂಡ್ ಮಾಡಿದ್ದು. ಇವರ ಇಂಗ್ಲೀಷ್ ಪೇಪರ್ ಬಂದು ಹಿತವಾದ. ಆ್ಯಂಡ್ ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿ ಯಾವಾಗ 1905 ಇವರು ಫೌಂಡ್ ಮಾಡ್ತಾರೆ ಇದನ್ನು. ಓಕೆ, ಆಮೇಲೆ ಗಾಂಧಿಯವರ ಗುರು ಅಂತ ಕರಿತೀವಿ ಗೋಪಾಲಕೃಷ್ಣ ಗೋಖಲೆನ. ಗಾಂಧಿಯವರು ಇವ್ರ ಮೇಲೆ ಬರೆದಿರುವಂಥ ಬುಕ್ಕು ಧರ್ಮಾತ್ಮ ಗೋಖಲೆ ಅಂತ. ಓಕೆ, ಇದು ಕ್ವಶನಲ್ಲಿ ಇದು ಬಿ ಕರೆಕ್ಟು, 1 and 2. ಎಕ್ಸ್ಟ್ರೀಮಿಸ್ಟ್ ಫೇಸ್ ಆರ್ ಮಿಲಿಟೆಂಟ್ ಫೇಸ್, ಇದರಲ್ಲೇನಂದರೆ ಮಿಲಿಟೆಂಟ್ ಲೀಡರ್ಸ್ ಏನಿದ್ದಾರೆ ಅವರು ಡಾಮಿನೇಟ್ ಮಾಡ್ತಾರೆ ನ್ಯಾಷನಲ್ ಮೂಮೆಂಟ್ಸ್ನ ಫ್ರಮ್ 1905 to 1920. ಇದು ಎಕ್ಸ್ಟ್ರೀಮಿಸ್ಟ್ ಫೇಸ್ ಅಂತ ಕರಿತೀವಿ. ಓಕೆ, ಇಲ್ಲಿಂದ ನಾವು ಅವರ ಐಡಿಯಾಲಜೀಸ್ ಏನು, ಅವರು ಯಾವುದರಿಂದ ಇನ್ಸ್ಪೈರ್ ಆಗಿ ಮಿಲಿಟೆಂಟ್ ಲೀಡರ್ಸ್ ಆದರು, ಇದೆಲ್ಲವನ್ನು ನೋಡ್ತೀವಿ. ಕನ್ಸಿಡರ್ ದ ಫಾಲೋಯಿಂಗ್ ಈವೆಂಟ್ಸ್. ಓಕೆ, ನಾವು ಇದರಲ್ಲಿ ಏನು ಕಂಡುಹಿಡಬೇಕಂದ್ರೆ ಹೌ ಮೆನಿ ಆಫ್ ದ ಎಬೋವ್ ಕಾಂಟ್ರಿಬ್ಯೂಟೆಡ್ ಟು ಗ್ರೋತ್ ಆಫ್ ಮಿಲಿಟೆಂಟ್ ನ್ಯಾಷನಲಿಸಮ್ ಇನ್ ಇಂಡಿಯಾ. ಓಕೆ, ಯಾವ ವಿಷಯ ಇವ್ರಿಗೆ ಇನ್ಸ್ಪೈರ್ ಮಾಡ್ತು, ಯಾವ ಸಿಚುಯೇಷನ್ ಇವ್ರನ್ನ ಟ್ರಿಗರ್ ಮಾಡ್ತು ಈ ಒಂದು ಫೇಸ್ಗೆ ಬರೋದಕ್ಕೆ, ಹಾಗೆ ಕಾಂಟೆಂಪರರಿ ಈವೆಂಟ್ಸ್ ಆ್ಯಂಡ್ ಇಮಿಡಿಯೇಟ್ ಕಾಸ್, ಇದಿಷ್ಟು ನೋಡೋಣ.
ಓಕೆ, ಸಿಚುಯೇಷನ್ ಫಸ್ಟ್ ಬಂದರೆ ಪ್ಲೇಗ್ ಎಪಿಡಮಿಕ್ ಇರುತ್ತೆ ಪೂನಾ ರೀಜನಲ್ಲಿ. ಅವರು ಮಿಸ್ಬಿಹೇವ್ ಮಾಡಿದ್ದು, ಮಿಸ್ಬಿಹೇವ್ ಅನ್ನೋದಕ್ಕಿಂತ ಇನ್ಹ್ಯೂಮನ್ ಬಿಹೇವಿಯರು, ಮಿಸ್ಮ್ಯಾನೇಜ್ಮೆಂಟು, ಇದೆಲ್ಲನೂ ಅವ್ರಿಗೆ ಟ್ರಿಗರ್ ಮಾಡಿದಂಥ ಸಿಚುಯೇಷನ್ಸ್. ಅದಾದಮೇಲೆ ಒಂದು ಕಡೆ ಅವರು ರಾಯಲ್ ದರ್ಬಾರ್ ಸೆರೆಮನೀಸ್ ಈ ಥರ ಮಾಡ್ತಾ ಇರ್ತಾರೆ, ಆದರೆ ಇಂಡಿಯನ್ಸ್ ಇಲ್ಲಿ ಬರಗಾಲದಿಂದ ನರಳ್ತಾ ಇರ್ತಾರೆ. ಇವೆಲ್ಲ ವಿಷಯಗಳು ಅವ್ರನ್ನ ಟ್ರಿಗರ್ ಮಾಡ್ತು. ಹಾಗೆ ಮಾಡ್ರೇಟ್ ಫೇಸ್ ಏನಿತ್ತು, ಅವರ ಮೆಥಡ್ಸು 3P ಅವ್ರ ಐಡಿಯಾಲಜಿ ಅದು ಫೇಲ್ ಆಗಿದ್ದು. ಅದಾದ ನಂತರ ಇವರು ವೆಸ್ಟರ್ನ್ ಐಡಿಯಾಸ್, ಮಾಡ್ರನ್ ಎಜುಕೇಷನ್ ಇದೆಲ್ಲದು ಹೊಂದಿರುವಂಥ ಎಲೈಟ್ ಪೀಪಲ್, ಓಕೆ, ಇಂಟೆಲೆಜೆಸ್ಟಿಯಾಸ್ ಅಂತೇನು ಕರಿತೀವಿ, ಇವರೆಲ್ಲನೂ ಕೂಡ ಬೇರೆ ದೇಶದಲ್ಲಿ, ಈಗ ಫ್ರೆಂಚ್ ರೆವಲ್ಯೂಷನ್ ಇದೆಲ್ಲ ನಡೀತು, ಆ ದೇಶಗಳಲ್ಲೆಲ್ಲ ಎಂತೆಂಥ ಒಳ್ಳೊಳ್ಳೆ ಐಡಿಯಾಲಜೀಸ್ ಎಲ್ಲ ಇದೆ. ಈಗ ಈಕ್ವಾಲಿಟಿ ಈ ಥರದ್ದು ನಮ್ಮ ದೇಶದಲ್ಲಿಲ್ಲ. ಈ ಥರ ಸಿಚುಯೇಷನ್ಸ್ನ ಕಂಪ್ಯಾರಿಸನ್ ಮಾಡ್ಕೊಂಡಿದ್ದು, ಇದೆಲ್ಲನೂ ಕೂಡ ಇವರು ಮಿಲಿಟೆಂಟ್ಸ್ ಆಗೋದಕ್ಕೆ ಕಾರಣ ಆಯಿತು. ಇದು ಸಿಚುಯೇಷನ್ ಮಾತ್ರ. ನೆಕ್ಸ್ಟ್ ಕಾಂಟೆಂಪರರಿ ಈವೆಂಟ್ಸಿಗೆ ಬಂದರೆ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ, ವಿಕ್ಟೋರಿ ಆಫ್ ಜಪಾನ್. ಓಕೆ, ಜಪಾನ್ ಎಷ್ಟು ಚಿಕ್ಕ ದೇಶ, ರಷ್ಯಾ ಎಷ್ಟು ದೊಡ್ಡ ದೇಶ, ಪವರ್ಫುಲ್ ದೇಶ, ಅದನ್ನು ಸೋಲಿಸಿದ್ದು. ಹಾಗೆ ಇಟಲಿನ ಇಥಿಯೋಪಿಯಾ ಸೋಲಿಸಿದ್ದು. ಇದೆಲ್ಲನೂ ಕೂಡ ನಮಗೆ ಕಾನ್ಫಿಡೆನ್ಸನ್ನು ತರಿಸುತ್ತೆ. ಓಕೆ, ಅಂಥ ಚಿಕ್ಕ ದೇಶಗಳೇ ಅವರು ಸೋಲ್ಸಿರ್ಬೇಕಾದ್ರೆ ನಮಗೂ ಕೂಡ ಎಬಿಲಿಟಿ ಇದೆ ಅನ್ನುವಂಥ ಕಾನ್ಫಿಡೆನ್ಸನ್ನು ತರಿಸುತ್ತೆ. ಇದು ಕೂಡ ಕರೆಕ್ಟ್ ಇದೆ. ದೆನ್ ಕಾಂಟೆಂಪರರಿ ಈವೆಂಟ್ಸ್ ಅದೆರಡಾಯಿತು. ನೆಕ್ಸ್ಟ್ ಇನ್ಸ್ಪಿರೇಷನ್ ಬಂದು ವಿವೇಕಾನಂದ ಅವರು ರೈಸ್ ಅವೇಕ್ ಸ್ಟಾಪ್ ನಾಟ್ ಅಂಟಿಲ್ ಗೋಲ್ ಈಸ್ ರೀಚ್ಡ್ ಅನ್ನುವಂತಹ ಒಂದು ಕ್ವಾಟ್ ಆಗಿರ್ಬೋದು. ಆಮೇಲೆ ಆರ್ಯ ಸಮಾಜದಿಂದ ದಯಾನಂದ ಸರಸ್ವತಿಯವರು ಸ್ವರಾಜ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಗವರ್ನಮೆಂಟ್ ಅಂತ ಈ ಥರದ್ದೆಲ್ಲ ಇನ್ಸ್ಪೈರ್ ಮಾಡ್ತು. ನೆಕ್ಸ್ಟ್ ಬಂದು ಇಮಿಡಿಯೇಟ್ ಕಾಸ್ ಬಂದು ಪಾಲಿಸೀಸ್ ಆಫ್ ಕರ್ಜನ್, ಯಾವುದು ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ ಆಗಿರ್ಬೋದು, ಇಂಡಿಯನ್ ಯೂನಿವರ್ಸಿಟಿ ಆ್ಯಕ್ಟು, ಆಮೇಲೆ ಕಲ್ಕತ್ತಾ ಕೋಆಪರೇಷನ್ ಆ್ಯಕ್ಟು, ಇವೆಲ್ಲನೂ ಕೂಡ ಟ್ರಿಗರ್ ಮಾಡಿದಂಥ ಇಮಿಡಿಯೇಟ್ ಕಾಸಸ್. ಓಕೆ, ಇದರಲ್ಲಿ ಪಾರ್ಟಿಷನ್ ಆಫ್ ಬೆಂಗಾಲ್ ಒಂದು, ಇದು ಯಾವುದಕ್ಕೆ ಬರುತ್ತೆ, ಕಾಂಟೆಂಪರರಿ ಇವೆಂಟ್ ಇಮಿಡಿಯೇಟ್ ಕಾಸ್ ಅಂತ ಹೇಳ್ಬೋದು. ಯಾಕಂದರೆ ಕರ್ಜನ್ ಅವ್ರದ್ದು ತೊಗೊಬಂದಂಥದ್ದಿದು. ಬೆಂಗಾಲ್ ಪಾರ್ಟಿಷನ್ ಒಂದ್ಸಲಿ ಹೇಳ್ಬಿಡ್ತೇನೆ. ಓಕೆ, ಇದನ್ನು ಬೆಂಗಾಲ್ ಅಂತ ತಿಳ್ಕೊಂಡ್ರೆ ಈ ಕಡೆ ಈಸ್ಟ್ ಬೆಂಗಾಲ್, ಇಲ್ಲಿ ಅಸ್ಸಾಂ ಬರುತ್ತೆ, ಈ ಕಡೆ ವೆಸ್ಟ್ ಬೆಂಗಾಲ್ ಆ ರೀಜನ್ ಕವರ್ ಆಗುತ್ತೆ, ಇಲ್ಲಿ ಬಿಹಾರ್ ಒರಿಸ್ಸಾ ರೀಜನ್ಸ್ ಬರುತ್ತೆ, ಇದು ವೆಸ್ಟ್ ಬೆಂಗಾಲ್ ರೀಜನ್. ಓಕೆ, ಈಸ್ಟ್ ಬೆಂಗಾಲಲ್ಲಿ ಮುಸ್ಲಿಂ ಮೆಜಾರಿಟಿ ಇರ್ತಾರೆ, ವೆಸ್ಟ್ ಬೆಂಗಾಲಲ್ಲಿ ಹಿಂದೂಸ್ ಮೆಜಾರಿಟಿ ಇರ್ತಾರೆ. ಸೊ ಇದೇನಂದರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿನ ಇವರು ಇಲ್ಲಿ ಅಪ್ಲೈ ಮಾಡಿದ್ರು. ಓಕೆ, ಇದಕ್ಕೆ ಎರಡು ಕ್ಯಾಪಿಟಲ್ ಸಿಟಿ ತರ್ತಾರೆ, ಒಂದು ಢಾಕಾ, ಇನ್ನೊಂದು ಕಡೆ ಕಲ್ಕತ್ತಾ. ಈ ಕಡೆ ಈಸ್ಟಿಗೆ ಬಂದರೆ ಇಲ್ಲಿ ಮುಸ್ಲಿಂ ಮೆಜಾರಿಟಿ ಇದ್ದಾರೆ, ಹಿಂದೂಸು ಮೈನಾರಿಟಿ ಇದ್ದಾರೆ. ಅಂದರೆ ಅವರ ಒಂದು ಹುಟ್ಟಿದಂಥ ನೆಲದಲ್ಲಿ ಅವರೇ ಮೈನಾರಿಟಿ ಆಗಿದ್ದು. ಸೊ ಅಲ್ಲಿ ವಾಯ್ಸ್ ಏನಿತ್ತು ಅದು ಸಪ್ರೆಸ್ ಆಯಿತು. ಮತ್ತು ಬೆಂಗಾಲ್ ರೀಜನ್ ಬಂದು ಈ ನ್ಯಾಷನಲ್ ಮೂಮೆಂಟ್ಸು ಇದೆಲ್ಲನೂ, ಆಮೇಲೆ ರೆವಲ್ಯೂಷನರಿ ಮೂಮೆಂಟ್ಸ್ ತೊಗೊಂಡ್ರು ಅಷ್ಟೇ, ಎಲ್ಲನೂ ತುಂಬ ಆ್ಯಕ್ಟಿವ್ ಆಗಿರುವಂತಹ ಒಂದು ರೀಜನ್ನು. ಸೊ ಇಲ್ಲಿ ಈ ಥರ ಒಂದು ಅಪ್ಲೈ ಮಾಡಿ ಡಿವೈಡ್ ಮಾಡಿದ್ರೆ ಆಲ್ಮೋಸ್ಟ್ ನ್ಯಾಷನಲ್ ಮೂಮೆಂಟ್ಸ್ ಆಗಿರ್ಬೋದು, ಬ್ರಿಟಿಷ್ ಅವ್ರ ವಿರುದ್ಧದ ಇದನ್ನು ಕಟ್ ಮಾಡ್ಬೋದು ಅನ್ನೋದು ಒಂದು ಅವರ ಥಾಟ್ ಆಗಿತ್ತು. ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಆ್ಯಂಡ್ ದ ರಿಡಕ್ಷನ್ ಆಫ್ ಏಜ್ ಲಿಮಿಟ್ ಫಾರ್ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್, ಇದು ಕೂಡ ರೀಸನ್ನು. ಇದೆಲ್ಲನೂ ಮಿಲಿಟೆಂಟ್ಸ್ ನ್ಯಾಷನಲಿಸಮ್ ಆಗಿ ಅವರು ಗ್ರೋತ್ ಆಗೋದಕ್ಕೆ ಆದಂತಹ ಕಾರಣಗಳು. ದೆನ್ ಕನ್ಸಿಡರ್ ದ ಫಾಲೋಯಿಂಗ್: the racial agitation against Ilbert Bill.
ನಾವು ಇಲ್ಬರ್ಟ್ ಬಿಲ್ ಬಗ್ಗೆ ಆಲ್ರೆಡಿ ನೋಡ್ತೀವಿ ಮಾಡ್ರನ್ ಫೇಸಲ್ಲಿ. ಓಕೆ, ಅದರಲ್ಲಿ ಏನಂದರೆ ಯುರೋಪಿಯನ್ಸ್ ಕೇಸಸ್ ಏನಿರುತ್ತೆ ಅದು ಹಿಂದೂಸ್ ಕೂಡ ಹ್ಯಾಂಡಲ್ ಮಾಡಬಹುದು ಅನ್ನೋವಂಥ ಪ್ರಿವಿಲೇಜಸನ್ನು ಈ ಬಿಲ್ಲಲ್ಲಿ ಕೊಟ್ಟಿರ್ತಾರೆ. ಬಟ್ ಅದನ್ನು ಜಾರಿಗೆ ತರಲಿಕ್ಕೆ ಬಿಡೋದಿಲ್ಲ. ಓಕೆ, ಇನ್ನು ಕಲ್ಕತ್ತಾ ಕೋಆಪರೇಷನ್ ಆ್ಯಕ್ಟ್ ಬಂದು ಕಲ್ಕತ್ತಾ ರೀಜನಲ್ಲಿ ನಾನ್ ಅಫಿಷಿಯಲ್ ಅಂದರೆ ಇಂಡಿಯನ್ ಮೆಂಬರ್ಸ್ ಸಂಖ್ಯೆನ ಲೆಜಿಸ್ಲೇಟಿವ್ ಅಲ್ಲಿ ಕಡಿಮೆ ಮಾಡಿದ್ದಂಥದ್ದು. ವಿಕ್ಟರಿ ಆಫ್ ಜಪಾನ್ ಓವರ್ ರಷ್ಯಾ. ಫಸ್ಟ್ ಇದು ಕ್ವಶನ್ನು, ಹೌ ಮೆನಿ ಆಫ್ ಎಬೋ ಫ್ಯಾಕ್ಟರ್ ಕಾಂಟ್ರಿಬ್ಯೂಟ್ ಟು ದ, ಓಕೆ ಸೇಮ್ ಕ್ವಶನು ಬಟ್ ಡಿಫ್ರೆಂಟ್ ಆಪ್ಷನ್ಸ್. ಓಕೆ, ಇದು ಕೂಡ ಕಾರಣ ಆಗಿದ್ದು. ಇನ್ನು ಅಫಿಷಿಯಲ್ ಸೀಕ್ರೆಟ್, ಈ ಮೂರೂ ಕರ್ಜನ್ಗೆ ರಿಲೇಟ್ ಆಗಿರೋದು. ಕಲ್ಕತ್ತಾ ಕೋಆಪರೇಟಿವ್ ಆ್ಯಕ್ಟು, ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್, ಇದೆಲ್ಲ. ಓಕೆ, ಆಲ್ 4. ಓಕೆ, ಸೇಮ್ ಕ್ವಶನು, ಮಿಲಿಟೆಂಟ್ಸ್ ಫೇಸ್ ಬರೋದಕ್ಕೆ ಯಾವುದು ಇನ್ಸ್ಪೈರ್ ಮಾಡಿದ್ದು, ಕಾರಣ ಏನು ಅಂತ. ಬಟ್ ಆಪ್ಷನ್ಸ್ ಬೇರೆ ಇದೆ. ಅಡಾಪ್ಟೇಷನ್ ಆಫ್ ಸ್ವರಾಜ್ ಆಸ್ ಅ ಗೋಲ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಓಕೆ, ಇದು ಕಲ್ಕತ್ತಾ ಸೆಷನ್ನಲ್ಲಿ ಇದು ಅಡಾಪ್ಟ್ ಮಾಡ್ಕೊತಾರೆ, ಕರೆಕ್ಟ್ ಇದೆ. ಪ್ರಮೋಷನ್ ಆಫ್ ಸ್ವದೇಶಿ ಗೂಡ್ಸ್ ಆ್ಯಂಡ್ ಇಂಡಸ್ಟ್ರೀಸ್, ಇದು ಕೂಡ ಕರೆಕ್ಟ್ ಇದೆ. ಸಪೋರ್ಟೆಡ್ ದ ಬಾಯ್ಕಾಟ್ ಮೂವ್ಮೆಂಟ್ ಅಗೇನ್ಸ್ಟ್ ಫಾರಿನ್ ಗೂಡ್ಸ್. ಅಕ್ಸೆಪ್ಟೆನ್ಸ್ ಆಫ್ ಸಪರೇಟ್ ಎಲೆಕ್ಟೊರೇಟ್ಸ್ ಫಾರ್ ಮುಸ್ಲಿಂ. ಓಕೆ, ಇದು ಆಗಿರೋದು 1906ಅಲ್ಲಿ. ನಮಗೆ ಸಪರೇಟ್ ಎಲೆಕ್ಟ್ರೇಟ್ ಬರೋದು 1909ಅಲ್ಲಿ. ಓಕೆ, ಫೋರ್ತ್ ಒಂದು ರಾಂಗ್, ಇನ್ನು 3 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಶಿಮ್ಲಾ ಡೆಪ್ಯುಟೇಷನ್ 1906. It was led by Muhammad Ali Jinnah and represented prominent Muslim leaders. ಓಕೆ, ಇದು ನಡೆದಿದ್ದು 1906ಅಲ್ಲಿ. ಇವರೆಲ್ಲ ಲಾರ್ಡ್ ಮಿಂಟೋ ವಾಯ್ಸ್ರಾಯ್ ಆಗಿರ್ತಾರೆ, ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದು. ಇದು ಲೆಡ್ ಬೈ ಆಗಾ ಖಾನ್, ಮೊಹಮ್ಮದ್ ಅಲಿ ಜಿನ್ನಾ ಅಲ್ಲ, ಆಗಾ ಖಾನ್. ಏನಂದರೆ ಇಂಡಿಯಾದಲ್ಲಿ ಪ್ರೆಸೆಂಟ್ ಪಾಪ್ಯುಲೇಷನ್, ಬ್ರಿಟಿಷ್ ಇಂಡಿಯಾದಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ 20 to 25% ಇದ್ದೀವಿ. ನಮಗೆ ಸ್ಪೆಷಲ್ ರೆಪ್ರೆಸೆಂಟೇಷನ್ ಬೇಕು. ಪಾಪ್ಯುಲೇಷನ್ ಬೇಸ್ಡ್ ಆಗಿ ಅಲ್ಲ, ರಿಕ್ವೆಸ್ಟೆಡ್ ವೈಟೇಜ್ ಇನ್ ರೆಪ್ರೆಸೆಂಟೇಷನ್ ಬಿಹೈಂಡ್ ನ್ಯೂಮರಿಕಲ್ ಸ್ಟ್ರೆಂತ್. ಅವರು ಈಗ ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ 100,000ಕ್ಕೆ ಒಬ್ಬ ಮೆಂಬರು, ಈ ಥರ ಹೆಂಗೆ ಡಿವೈಡ್ ಮಾಡ್ತೀವಿ. ಸೊ ಅದಲ್ದಲ್ಲೇ ಸ್ವಲ್ಪ ಜಾಸ್ತಿ, ಈಗ 100,000ಕ್ಕೆ ಒಬ್ರನ್ನ ಕೊಡ್ತಾ ಇದ್ರೆ ಇವ್ರಿಗೆ 50,000ಕ್ಕೆ ಒಬ್ಬ ಲೀಡರ್ನ ಕೊಡೋ ಥರ, ಅಂದರೆ ಹೆಚ್ಚು ರೆಪ್ರೆಸೆಂಟೇಷನ್ ಕೊಡಬೇಕು ಅನ್ನೋ ರೀತಿ. ಓಕೆ, 2 and 3. ಓಕೆ, ರಿಕ್ವೆಸ್ಟ್ ಮಾಡಿದ್ದು ವಾಯ್ಸ್ರಾಯ್ ಲಾರ್ಡ್ ಮಿಂಟೋಗೆ, ಲೀಡರು ಆಗಾ ಖಾನ್ ಆ್ಯಂಡ್ ಅದರ್ ಪ್ರಾಮಿನೆಂಟ್ ಲೀಡರ್ಸ್. ಓಕೆ, consider the following statement regarding extremist leaders. They believe that political rights could be secured only through constitutional agitation. ಓಕೆ, ಇವರು ಎಕ್ಸ್ಟ್ರೀಮಿಸ್ಟು ಐಡಿಯಾಲಜಿ ಬಂದು BPS ಅಂದರೆ ಬಾಯ್ಕಾಟ್, P ಅಂದರೆ ಪ್ಯಾಸಿವ್ ರೆಸಿಸ್ಟೆನ್ಸ್ ಆ್ಯಂಡ್ S ಅಂದರೆ ಸ್ವರಾಜ್. ಇನ್ನು ಮಾಡ್ರೇಟ್ಸ್ದು 3P, ಅವ್ರದ್ದು ರಿಕ್ವೆಸ್ಟು, ಪಿಟಿಷನ್ನು, ಪ್ರೇಯರು, ಈ ಥರ. ಕಾನ್ಸ್ಟಿಟ್ಯೂಷನಲ್ ಅಜಿಟೇಷನ್ ಏನಿದೆ ಇದು ಎಕ್ಸ್ಟ್ರೀಮಿಸ್ಟ್ದು ವೇ ಅಲ್ಲ, ಇದು ಮಾಡ್ರೇಟ್ಸ್ದು ವೇ, ಅವರು ಡಿಮ್ಯಾಂಡ್ ಮಾಡೋ ವೇ. ಸೊ ಇದು ತಪ್ಪಿದೆ. ದೇ ಅಡ್ವೊಕೇಟೆಡ್ ಸೆಲ್ಫ್ ರಿಲಯನ್ಸ್ ಆ್ಯಂಡ್ ಸ್ಯಾಕ್ರಿಫೈಸ್ ಆ್ಯಸ್ ಎಸೆನ್ಷಿಯಲ್ ಫಾರ್ ನ್ಯಾಷನಲ್ ರೀಜನರೇಷನ್. ಓಕೆ, ಅವರು ಸೆಲ್ಫ್ ಗವರ್ನಮೆಂಟ್ ಬೇಕು, ಅದಕ್ಕೆ ಜೀವ ಬೇಕಾದರೂ ಕೊಡ್ತೀವಿ ಅನ್ನೋವಂತಹ ಮೈಂಡ್ಸೆಟ್ಟಲ್ಲಿ ಇರೋರು ಅವರು, ಎಕ್ಸ್ಟ್ರೀಮಿಸ್ಟ್ ಅವರು. ಸೊ ಕರೆಕ್ಟ್ ಇದೆ.
They regarded Swaraj as the ultimate objective of a national movement. Correct ಇದೆ. So 2 and 3 correct. With reference to Balagangadhar Tilak, consider the following statements. He founded Deccan Education Society. ಕರೆಕ್ಟ್ ಇದೆ. ಇವರು ಡೆಕ್ಕನ್ ಎಜುಕೇಷನ್ ಸೊಸೈಟಿನ 1884 ಎಸ್ಟಾಬ್ಲಿಷ್ ಮಾಡ್ತಾರೆ. ಈ ಸ್ಟಾರ್ಟೆಡ್ ಬೋತ್ ಕೇಸರಿ ಅಂಡ್ ಮರಾಠ ನ್ಯೂಸ್ ಪೇಪರ್ಸ್. ಕೇಸರಿ ಬಂದು ಮರಾಠ ಲ್ಯಾಂಗ್ವೇಜಲ್ಲಿ, ಮರಾಠಿ ಲ್ಯಾಂಗ್ವೇಜಲ್ಲಿ, ಮರಾಠ ನ್ಯೂಸ್ ಪೇಪರ್ ಬಂದು ಇಂಗ್ಲಿಷ್ ಲ್ಯಾಂಗ್ವೇಜಲ್ಲಿ. ಈ ಪ್ರಿಸೈಡೆಡ್ ಓವರ್ ಸೂರತ್ ಸೆಷನ್ ಆಫ್ ಕಾಂಗ್ರೆಸ್. ಓಕೆ, ಇವರು ಯಾವುದೇ ಸೆಷನ್ನ ಪ್ರಿಸೈಡ್ ಮಾಡಿಲ್ಲ. ಓಕೆ, ಇದೊಂದು ತಪ್ಪಿದೆ. ಇವ್ರು ಬಂದು ಗಣಪತಿ ಫೆಸ್ಟಿವಲ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ತಾರೆ ಇನ್ 1893. ಇದೆಲ್ಲ ಇವರ ಓನ್ ಇನೋವೇಷನ್ಸ್. ಏನಕ್ಕಂದರೆ ಗ್ರೂಪ್ ಮೂಮೆಂಟ್ಸ್ ಎಲ್ಲ ಏನು ಗ್ಯಾದರಿಂಗ್ಸ್ ಎಲ್ಲ, ಸೋಷಲ್ ಗ್ಯಾದರಿಂಗ್ಸ್ನ ಆಲ್ಮೋಸ್ಟ್ ಆಲ್ ರೆಸ್ಟ್ರಿಕ್ಷನ್ ಮಾಡಿರ್ತಾರಲ್ವ. ಸೊ ಈ ಫೆಸ್ಟಿವಲ್ ಹೆಸರುಗಳಲ್ಲಿ ಅವರು ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಗಣೇಶ ಫೆಸ್ಟಿವಲ್ ಆಗಿರ್ಬೋದು, ಶಿವಾಜಿ ಫೆಸ್ಟಿವಲ್ಲು, ಇದೆಲ್ಲ ಇವ್ರು ಮಾಡಿದಂಥದ್ದು. ಇನ್ನು ಆಲ್ ಓವರ್ ಇಂಡಿಯಾ ಮೂಮೆಂಟ್ ಇಂಪಾರ್ಟೆಂಟ್ ಬಂದು ಓಮ್ ರೂಲ್ ಲೀಗ್ ಏನಿದೆ ಅದು ಇವ್ರು ಮಾಡಿದಂಥದ್ದು. ಓಕೆ, 1 and 2 ಮಾತ್ರ ಕರೆಕ್ಟ್ ಇದೆ. Which of the following developments contributed to the growth of militant nationalism in India? Okay, same question. Okay, 1885 ಇದು ಸ್ಟಾರ್ಟ್ ಆಗಿತ್ತು. ಕಾಂಟ್ರಿಬ್ಯೂಟೆಡ್ ಇದು ಜಪಾನೀಸ್ ವಿಕ್ಟರಿ, ಅದು ಇಥೋಪಿಯಾದು ವಿಕ್ಟೋರಿ, ಪಾರ್ಟಿಷನ್ನು, ಫಾರ್ಮೇಷನ್ ಆಫ್ INC ಬಂದು ಓಕೆ ಇದು ಕಾಂಟ್ರಿಬ್ಯೂಟ್ ಮಾಡ್ತು ಅಂತಲೇ ಹೇಳ್ಬೋದು. ಯಾಕಂದರೆ ನ್ಯಾಷನಲ್ ಮೂಮೆಂಟ್ಸ್ ಅವೇರ್ನೆಸ್ ಮೂಡಿಸುತ್ತೆ, ಪೊಲಿಟಿಕಲ್ ನಾಲೆಜನ್ನು ಜಾಸ್ತಿ ಮಾಡುತ್ತೆ. ಓಕೆ, 4 ಸ್ಟೇಟ್ಮೆಂಟ್ಸು ಕರೆಕ್ಟ್ ಇದೆ. ದೆನ್ ಕಲ್ಕತ್ತಾ ಕೋಆಪರೇಷನ್ ಆ್ಯಕ್ಟು ಯಾರ್ದಿದು? ಕರ್ಜನ್ದು. ಆಮೇಲೆ ನ್ಯಾಷನಲ್ ಯೂನಿವರ್ಸಿಟಿ ಆ್ಯಕ್ಟು ಕೂಡ ಕರ್ಜನ್ದೇನೆ. ಇನ್ನು ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟು ಇದು ಬಂದು ಲಿಟನ್. ಓಕೆ, 1 and 2 ಮಾತ್ರ ಕರೆಕ್ಟ್ ಇದೆ. ದೆನ್ ನೆಕ್ಸ್ಟ್ ಕ್ವಶನ್. ವಿತ್ ರೆಫರೆನ್ಸ್ ಟು ಲಾಲಾ ಲಜಪತ್ ರಾಯ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಈ ವಾಸ್ ಅಸೋಸಿಯೇಟೆಡ್ ವಿತ್ ಆರ್ಯ ಸಮಾಜ್. ಓಕೆ, ಇವರು ಆರ್ಯ ಸಮಾಜ್ಗೆ ಜಾಯಿನ್ ಆಗ್ತಾರೆ, ಅದಕ್ಕೆ ಅಸೋಸಿಯೇಟ್ ಆಗಿದ್ದಾರೆ, ಅಂದರೆ ಸಂಬಂಧ ಇದೆ ಅಂತ. ಆರ್ಯ ಸಮಾಜ ಸ್ಟಾರ್ಟ್ ಮಾಡಿದ್ದು ಸ್ವಾಮಿ ದಯಾನಂದ ಸರಸ್ವತಿ. ಈ ಫೌಂಡೆಡ್ ದ ಓಮ್ ರೂಲ್ ಲೀಗ್ ಆಫ್ ಅಮೇರಿಕಾ. ಹೌದು, ನ್ಯೂಯಾರ್ಕಲ್ಲಿ ಇವರು ಸ್ಟಾರ್ಟ್ ಮಾಡ್ತಾರೆ ಓಮ್ ರೂಲ್ ಲೀಗ್ನ. ಓಕೆ, ಪ್ರೆಸಿಡೆಂಟ್ ಆಫ್ ಆಲ್ ಇಂಡಿಯಾ ಯೂನಿಯನ್ ಕಾಂಗ್ರೆಸ್, ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಓಕೆ, ಕರೆಕ್ಟ್ ಇದೆ. ಆಮೇಲೆ ಇವ್ರದ್ದು ಸುಮಾರು ಬುಕ್ಸ್ ಇದೆ. ನಾಗ್ಪುರ್ ಸೆಷನ್ ಏನಿದೆ, INC ಸೆಷನ್ನು, ಅದು ಇವರು ಪ್ರಿಸೈಡ್ ಮಾಡಿರ್ತಾರೆ. ಅದಾದಮೇಲೆ ಇವರ ನ್ಯೂಸ್ ಪೇಪರ್ಸು ಬಂದು ನ್ಯೂಸ್ ಪೇಪರ್ ಅಲ್ಲ, ಅದು ಬುಕ್ಕು, ಆರ್ಯ ಸಮಾಜ್, ಯಂಗ್ ಇಂಡಿಯಾ. ಈ ಒಂದು ಟೈಟಲ್ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಬುಕ್ಕಿಂದು, ಇಂಗ್ಲೆಂಡ್ಸ್ ಡೆಪ್ ಟು ಇಂಡಿಯಾ ಅಂತ. ಅಂದರೆ ಅದರ್ಥ ಎಷ್ಟು ಚೆನ್ನಾಗಿದೆ ಅಂದರೆ ಸಾಲದಲ್ಲಿದೆ ಅನ್ನೋ ಥರ. ಅದ್ರ ಟೈಟಲ್ ತುಂಬ ಚೆನ್ನಾಗಿದೆ. ಅದಾಗಿರ್ಬೋದು, ಎವಲ್ಯೂಷನ್ ಆಫ್ ಜಪಾನ್, ಇಂಡಿಯಾಸ್ ವಿಲ್ ಟು ಫ್ರೀಡಮ್ ಅಂತ ಬುಕ್ಕು, ಆ್ಯಂಡ್ ಮೆಸೇಜ್ ಆಫ್ ಭಗವದ್ಗೀತಾ, ಪೊಲಿಟಿಕಲ್ ಫ್ಯೂಚರ್ ಆಫ್ ಇಂಡಿಯಾ. ಇದೆಲ್ಲ ಇವರು ಬುಕ್ಸು, ಲಾಲಾ ಲಜಪತ್ ರಾಯ್ ಬುಕ್ಸ್. ಇದು ಇವರು ಲಯನ್ ಆಫ್ ಪಂಜಾಬ್ ಅಂತೇಳಿ ಕರೀತಾರೆ. ಓಕೆ, ರೆವಲ್ಯೂಷನರಿ ಆ್ಯಕ್ಟಿವಿಟೀಸ್
ಫಸ್ಟ್ ಫೇಸಲ್ಲಿ ಇವ್ರದ್ದು ಕಾಂಟ್ರಿಬ್ಯೂಷನ್ ಕೂಡ ಇರುತ್ತೆ. ದ ಫಾಲೋಯಿಂಗ್ ಲೀಡರ್ಸ್ ಆಫ್ಟನ್ ಅಸೋಸಿಯೇಟೆಡ್ ವಿತ್ ಪರ್ಟಿಕ್ಯುಲರ್ ಸ್ಟ್ರೀಮ್ ಆಫ್ ನ್ಯಾಷನಲಿಸಮ್. ಓಕೆ, ಅವರು ಎಕ್ಸ್ಟ್ರೀಮಿಸ್ಟ್ ಲೀಡರ್ಸು. ಅಡ್ವೊಕೇಟೆಡ್ ಕಂಪ್ಲೀಟ್ಲಿ ನಾನ್ ವೈಲೆನ್ಸ್. ಓಕೆ, ಇದು ತಪ್ಪು. ಅರವಿಂದ ಘೋಷ್ ಆಗಲಿ, ಬಾಲಗಂಗಾಧರ್ ತಿಲಕ್ ಆಗಲಿ ನಾನ್ ವೈಲೆನ್ಸನ್ನು ಫಾಲೋ ಮಾಡಿಲ್ಲ. ಅಪೋಸಿಟ್ ದ ಐಡಿಯಾ ಆಫ್ ಅ ಸ್ವರಾಜ್. ಓಕೆ, ಮಿಲಿಟೆಂಟ್ಸ್ ಏನಿದ್ದಾರೆ ಇವ್ರದ್ದು ಐಡಿಯಾಲಜಿ ಬಂತೇನೆ ಸ್ವರಾಜ್, ಕಂಪ್ಲೀಟ್ ಸ್ವರಾಜ್ ಅಂತ. ಮಾಡ್ರೇಟ್ಸು ಅವರು ಸ್ವರಾಜ್ ಅಂಡರ್ ಬ್ರಿಟಿಷ್ ಅಂತ ಅಂದ್ಕೊಂಡಿದ್ದು, ಬಟ್ ಇವರು ಕಂಪ್ಲೀಟ್ ಸ್ವರಾಜ್, ಕಂಪ್ಲೀಟ್ ಸೆಲ್ಫ್ ಗವರ್ನಮೆಂಟ್ ಅಂತ ಅಂದ್ಕೊಂಡಿದ್ದು. ಓಕೆ, ಇದು ತಪ್ಪಿದೆ. ಅಪೋಸ್ ಮಾಡಲಿಲ್ಲ ಇವರು, ಅದನ್ನು ಎನ್ಕರೇಜ್ ಮಾಡಿದ್ದು ಸ್ವರಾಜ್ನ. ಒನ್ ಆಫ್ ಐಡಿಯಾಲಜಿ ಬಿಲಾಂಗ್ ಟು ದ ಮಿಲಿಟೆಂಟ್ ನ್ಯಾಷನಲಿಸ್ಟ್ ಸ್ಕೂಲ್ಸ್. ಇವರು ಸಪ್ರೇಟ್ ಎಲೆಕ್ಟೋರೇಟ್ನ ಫಾಲೋ ಮಾಡಲಿಲ್ಲ. ಬಿಲಾಂಗ್ ಟು ಮಿಲಿಟೆಂಟ್ ನ್ಯಾಷನಲಿಸ್ಟ್ ಸ್ಕೂಲ್. ಓಕೆ, ಆಪ್ಷನ್ ಸಿ ಕರೆಕ್ಟ್ ಇದೆ. ಓಕೆ, ಫಸ್ಟ್ ಫೇಸ್ ಆಫ್ ರೆವಲ್ಯೂಷನರಿ ಆಕ್ಟಿವಿಟೀಸ್. With reference to Alipur conspiracy case, consider the following statements. It arose out of revolutionary activities connected with bomb attack on magistrate King Ford at Muzaffarpur. ಓಕೆ, ಇದನ್ನು ಅಟ್ಯಾಕ್ ಮಾಡಿದ್ದು ಯಾರು ಅಂದರೆ ಖುದಿರಾಮ್ ಬೋಸ್ ಆ್ಯಂಡ್ ಪ್ರಫುಲ್ಲ ಚಾಕಿ. ಇವರು ಮೆಜಿಸ್ಟ್ರೇಟ್ನ ಅಟ್ಯಾಕ್ ಮಾಡ್ಬೇಕು ಅನ್ಕೊತಾರೆ, ಬಟ್ ಅದ್ರ ಬದಲಾಗಿ ಇಬ್ಬರು ವುಮೆನ್ ಡೆತ್ ಆಗುತ್ತೆ, ಯುರೋಪಿಯನ್ ವುಮೆನ್ಸ್. ಅದಾದಮೇಲೆ ಖುದಿರಾಮ್ ಬೋಸ್ ಏನಿದ್ದಾರೆ ಇವ್ರನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ, ಬಟ್ ಪ್ರಫುಲ್ಲ ಚಾಕಿ ಅವರೇ ಶೂಟ್ ಮಾಡಿಕೊಂಡು ಡೆತ್ ಆಗುತ್ತೆ. ಇದಾದಮೇಲೆ ಇನ್ವೆಸ್ಟಿಗೇಷನಲ್ಲಿ ಇವ್ರಿಗೆ ಗಾರ್ಡನ್ ಹೌಸ್ ಸಿಗುತ್ತೆ, ಅಲ್ಲಿ ಬಾಂಬ್ ನೆಟ್ವರ್ಕು, ಬಾಂಬ್ ಮ್ಯಾನುಫ್ಯಾಕ್ಚರಿಂಗು, ಆಮೇಲೆ ವೆಪನ್ಸು ಎಲ್ಲ ಸಿಗುತ್ತೆ. ಅದಾದಮೇಲೆ ಸೀಕ್ರೆಟು ಸೊಸೈಟೀಸ್, ಆರ್ಗನೈಸೇಷನ್ಸ್ ಏನಿತ್ತು ಅದ್ರ ಮೂಲಕ ಘೋಷ್ ಬ್ರದರ್ಸ್ ಏನಿದ್ರು ಅನುಶೀಲನ್ ಸಮಿತಿಯಿಂದ ಇವರನ್ನು ಅರೆಸ್ಟ್ ಮಾಡ್ತಾರೆ. ಸೊ 2 ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಬೋತ್ 1 and 2. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ರೆವಲ್ಯೂಷನರಿ ನ್ಯಾಷನಲಿಸಮ್ ಇನ್ ಬ್ರಿಟಿಷ್ ಇಂಡಿಯಾ. ರಾಜ್ ಬಿಹಾರಿ ಬೋಸ್ ಆರ್ಗನೈಸ್ಡ್ ಸೀಕ್ರೆಟ್ ರೆವಲ್ಯೂಷನರಿ ಸೊಸೈಟೀಸ್ ಆ್ಯಂಡ್ ಡೆಲ್ಲಿ ಆ್ಯಂಡ್ ಯುನೈಟೆಡ್ ಪ್ರಾವಿನ್ಸ್. ಓಕೆ, ಇವರು ಈ ಆರ್ಗನೈಸ್ ಮಾಡ್ತಾರೆ, ಹಾಗೆ ಡೆಲ್ಲಿ ಕಾನ್ಸ್ಪಿರಸಿ ಕೇಸ್ಗೆ ಇನ್ವಾಲ್ವ್ ಆಗಿರ್ತಾರೆ. ಕರೆಕ್ಟ್ ಇದೆ. ಇನ್ನು ಮಿತ್ರ ಮೇಳ ಬಂದು ವಿ ಡಿ ಸಾವರ್ಕರ್. ಫಸ್ಟ್ ಇದು ಮಿತ್ರ ಮೇಳ ಇರುತ್ತೆ, ನೆಕ್ಸ್ಟ್ ಎವಾಲ್ವ್ಮೆಂಟ್ ಟು ಅಭಿನವ ಭಾರತ್. ಮಿತ್ರ ಮೇಳ ಇದೆಲ್ಲ ಒಂದು ಮಹಾರಾಷ್ಟ್ರ ರೀಜನ್ನಲ್ಲಿ ನಡೆಯುವಂತಹ ಒಂದು ರೆವಲ್ಯೂಷನರಿ ಆ್ಯಕ್ಟಿವಿಟೀಸ್. ಬೆಂಗಾಲ್ ರೀಜನ್ಗೆ ಬಂದರೆ ಅನುಶೀಲನ್ ಸಮಿತಿ, ಘೋಷ್ ಬ್ರದರ್ಸ್ ಏನಿದೆ ಆ ಕಡೆ ಬರ್ತಾರೆ. ಇನ್ನು ಪಂಜಾಬ್ ರೀಜನ್ನಲ್ಲಿ ಬಂದರೆ ಲಾಲಾ ಲಜಪತ್ ರಾಯ್, ಆಮೇಲೆ ಇನ್ನು ಅಜಿತ್ ಸಿಂಗ್ ಅಂದರೆ ಭಗತ್ ಸಿಂಗ್ ಅವರ ಅಂಕಲ್ ಇವರು ಅಜಿತ್ ಸಿಂಗ್, ಇವರು ಆರ್ಗನೈಸ್ ಮಾಡೋದು ಅಂಜುಮನಿ ಇ ಮೊಹಿಸ್ಬಾನ್ ಇ ವಾತನ್ ಅಟ್ ಲಾಹೋರ್. ಓಕೆ, ಇವು ತುಂಬ ಇಂಪಾರ್ಟೆಂಟ್. ಫಸ್ಟ್ ಫೇಸಲ್ಲಿ ಬರೋದು ಬೆಂಗಾಲ್ ರೀಜನಲ್ಲಿ ರೆವಲ್ಯೂಷನರಿ ಆ್ಯಕ್ಟಿವಿಟೀಸು, ಅದಾದಮೇಲೆ ಮಹಾರಾಷ್ಟ್ರ ರೀಜನಲ್ಲಿ ಮಿತ್ರ ಮೇಳ, ಇನ್ನು ಪಂಜಾಬ್ ರೀಜನಲ್ಲಿ ಲಾಲಾ ಲಜಪತ್ ರಾಯ್ ಆಗಿರ್ಬೋದು, ಅದಾದಮೇಲೆ ಅಜಿತ್ ಸಿಂಗ್ ಅವ್ರದ್ದು. ಓಕೆ, 3 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದೆ, ಆಪ್ಷನ್ ಡಿ. ಓಕೆ, 3 ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.